ಆಗಿದೆ. ಸಾಕಷ್ಟು ವಿಚಾರಗಳು ಇದೆ ಅನ್ನುವಂತಾದಾಗ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ಸಮಸ್ಯೆಗಳು ಕೂಡ ಇರುತ್ತೆ. ಏನೂ ಇಲ್ಲ ಅಂತಂದಾಗಲೂ ಕೂಡ ಎಲ್ಲಿಂದ ಶುರು ಮಾಡಬೇಕು ಅನ್ನುವಂಥ ಗೊಂದಲವೂ ಕೂಡ ಇರುತ್ತೆ. ಶೂನ್ಯದಲ್ಲಿ ಏನಾದರೂ ಸೃಷ್ಟಿಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಜಗತ್ತಿನಲ್ಲಿ. ಆದರೆ ಶೂನ್ಯವನ್ನೇ ಸೃಷ್ಟಿ ಮಾಡಿರೋದ್ರ ಬಗ್ಗೆ ಏನನ್ನ ಮಾತಾಡ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಮಾಡಿದಂಥ ಬಜೆಟಿನ ಬಗ್ಗೆ ತುಂಬಾ ಜನ ಬೇರೆ ಬೇರೆ ಸಂಗತಿಗಳನ್ನ ಮಾತಾಡ್ತಾ ಬಂದಿದ್ದಾರೆ. ನಾನು ಆ ಎಲ್ಲ ಅಂಕಿಅಂಶಗಳನ್ನ ಮತ್ತೆ ಪುನರಾವರ್ತನೆ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ನಾನು ಬೇರೆ ವಿಷಯಗಳಿಗೆ ಹೋಗ್ತೇನೆ. ನೀವು ಬುಧವಾರ ಕೊಡ್ತೀರಿ ಅಂತಂದಾಗ ನಾನು ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಈಗ ಎಲ್ಲ ಸಂಗತಿಗಳನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾದಿಯಾಗಿ ಆಡಳಿತ ಪಕ್ಷದ ಸದಸ್ಯರು ಉಳಿದಂತ ಸದಸ್ಯರು ಮಾತಾಡಿರೋದ್ರಿಂದ ನಾನು ಆ ವಿಷಯಗಳನ್ನ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ. ಮಾನ್ಯ ಅಧ್ಯಕ್ಷೆ, ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಒಬ್ಬ ಸುದೀರ್ಘ ದಾಖಲೆಯ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ದೇವರಾಜ ಅರಸು ನಂತರ ದೇವರಾಜ ಅರಸರ ದಾಖಲೆಯನ್ನು ಮುರಿದಂತ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ದಾಖಲೆಗಳನ್ನು ಅವರು ಮಾಡಿದ್ದಾರೆ. ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದಂತ, ಸುಮಾರು 17 ಬಜೆಟ್ ಅನ್ನ ಮಂಡನೆ ಮಾಡಿದಂತ ದಾಖಲೆಯ ಮುಖ್ಯಮಂತ್ರಿ ಅವರು. ಇತಿಹಾಸದಲ್ಲಿ 4,48,000 ಕೋಟಿ ರೂಪಾಯಿಯ ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತವರು ಕೂಡ ಮಾನ್ಯ ಸಿದ್ದರಾಮಯ್ಯನವರೇ. ಅದೇ ರೀತಿ ಹೆಚ್ಚು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರೇ. ಹೆಚ್ಚು ಹೊಣೆಗಾರಿಕೆಯ ಬಜೆಟ್ ಅನ್ನು ಯಾರು ಮಂಡನೆ ಮಾಡಿದ್ರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಸಲ್ತದೆ. ಈ ವರ್ಷದ ಬಜೆಟ್ನಲ್ಲಿ 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಅತ್ಯಂತ ಹೆಚ್ಚು ಸಾಲ ಮಾಡಿದಂತ ಮುಖ್ಯಮಂತ್ರಿಗಳ ಪೈಕಿ ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಸಾಲಿನಲ್ಲಿ ಇವತ್ತು ನಿಲ್ತಾ ಇದ್ದಾರೆ. ಇವತ್ತು ಸುದೀರ್ಘ ಆಳ್ವಿಕೆಯನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ದೊಡ್ಡ ಗಾತ್ರದ ಬಜೆಟ್ ಅನ್ನು ಮಾಡಿದಂತ ಮುಖ್ಯಮಂತ್ರಿ, ಹೆಚ್ಚು ಸಾಲವನ್ನು ಮಾಡಿದಂತ ಮುಖ್ಯಮಂತ್ರಿ, ಇದೆಲ್ಲದರ ಜೊತೆನಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದಂತ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ಕೂಡ ಸಿದ್ದರಾಮಯ್ಯನವರಿಗೆ ಇವತ್ತು ಸಲ್ಲುತ್ತೆ. ಈ ರೀತಿ ಹಲವು ದಾಖಲೆಗಳನ್ನ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಈ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಅವರು ಬಜೆಟ್ನ ಮೊದಲನೇ ಪೇಜ್ನಲ್ಲಿ ಒಂದು ಸಂಗತಿಯನ್ನ ಉಲ್ಲೇಖ ಮಾಡ್ತಾರೆ. ನನಗೆ ಬಹಳ ಅದು ಮೊದಲನೇ ಲೈನು. ಬಹುಶಃ ಇಲ್ಲಿಯ ತನಕ ಬಜೆಟ್ ಮಂಡನೆ ಮಾಡಿದಂಥವ್ರು ಯಾರು ಕೂಡ ಈ ಪದವನ್ನ ಬಳಸಿರಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಪ್ರಗತಿಶೀಲ ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ನಾನು ಅಂತ ಹೇಳ್ತಾ ಇದ್ದಾರೆ. ನಾನು ರಾಜ್ಯದ ಜನರ ತೆರಿಗೆ ಹಣದ ಪ್ರಮುಖ ಟ್ರಸ್ಟಿ ಅಂತ ಹೇಳುವಂತ ಸಿದ್ದರಾಮಯ್ಯನವರು ಬರೀ ಅಭಿವೃದ್ಧಿ ಮತ್ತು ವಿಶ್ವಾಸದ ಟ್ರಸ್ಟಿ ಮಾತ್ರ ಅಲ್ಲ, ಈ ರಾಜ್ಯದ ಸಾಲ ಮತ್ತು ಹೊಣೆಗಾರಿಕೆಯ ಟ್ರಸ್ಟಿಯೂ ಕೂಡ ಅವರೇ. ಯಾಕೆ ಅಂತ ಕೇಳಿದ್ರೆ, ಇವತ್ತು ಎಲ್ಲ ಬಂಡವಾಳ ವೆಚ್ಚಕ್ಕೆ ಕಡಿಮೆ ಅನುದಾನಗಳನ್ನು ಇಟ್ಟು ಬೇರೆ ಎಲ್ಲ ಸಂಗತಿಗಳನ್ನ ಪೋಷಿಸಿ ಅದನ್ನು ಬೆಳೆಸಿ ದೊಡ್ಡ ಸಾಲವನ್ನ ಮಾಡಿದಂತ, ಹೊಣೆಗಾರಿಕೆಯ ಬಜೆಟ್ ಅನ್ನು ಮಾಡಿದಂತ ಟ್ರಸ್ಟಿ ಅವರು. ಬರೀ ಅಭಿವೃದ್ಧಿಯ ಟ್ರಸ್ಟಿ ಮಾತ್ರ ಅಲ್ಲ, ವಿಶ್ವಾಸದ ಟ್ರಸ್ಟಿ ಅಲ್ಲ, ಹೊಣೆಗಾರಿಕೆಯ ಟ್ರಸ್ಟಿ, ಸಾಲಗಾರರ ಟ್ರಸ್ಟಿ ಆಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರ, ಇಡೀ ಬಜೆಟ್ನ ಪುಸ್ತಕದಲ್ಲಿ ಸಾಕಷ್ಟು ರೀತಿಯಾದಂತ ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ. ನನಗೆ ಆ ಅಂಕಿಅಂಶಗಳ ಬಗ್ಗೆಯೇ ಅನುಮಾನ. ನಾನು ಇಡೀ ಬಜೆಟ್ನಲ್ಲಿ ಅವರ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ರೀತಿಯಾದಂತಹ ಅನುಮಾನಗಳಿದೆ ಅನ್ನೋದನ್ನ ನಾನು ಮತ್ತೆ ಮತ್ತೆ ಇಲ್ಲಿ ಪುನರುಚ್ಚರಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಾರೆ ಎನ್ನುವಂತ ವಿಶ್ವಾಸ ನನಗಿದೆ. ಯಾಕೆ ಈ ಅನುಮಾನಗಳು ಬಂದಿದೆ ಅಂತ ಕೇಳಿದ್ರೆ, ಅವರು ಬಜೆಟ್ನಲ್ಲಿ ಒಟ್ಟು ಹೊಣೆಗಾರಿಕೆಯನ್ನ 8,24,389 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಆದ್ರೆ ಮೊನ್ನೆ ಪ್ರಜಾವಾಣಿ ಪತ್ರಿಕೆ ಒಂದು ಲೇಖನದಲ್ಲಿ 8,14,000 ಕೋಟಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ಅವರು ಕೊಟ್ಟಂತ ಸ್ಪಷ್ಟೀಕರಣ ಏನು ಅಂತ ಕೇಳಿದ್ರೆ,
7,64,655 ಕೋಟಿ ರೂಪಾಯಿ ಅಂತ ಅವ್ರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದಂತ ಅಂಕಿಅಂಶಕ್ಕೂ ಮುಖ್ಯ ಕಾರ್ಯದರ್ಶಿಗಳು ಹೇಳಿರುವಂತ ಅಂಕಿಅಂಶಕ್ಕೂ ಪತ್ರಿಕೆ ಬಿಡುಗಡೆ ಮಾಡಿರುವಂತ ಅಂಕಿಅಂಶಕ್ಕೂ ಬಹಳ ದೊಡ್ಡ ಪ್ರಮಾಣದ ಅಜಗಜಾಂತರವಾದಂತಹ ವ್ಯತ್ಯಾಸಗಳಿದೆ. ಇದೇ ಸಂದರ್ಭದಲ್ಲಿ GSDPಯನ್ನ 26.5% ಮೀರಿದರೆ ಅನ್ನುವಂಥದ್ದನ್ನ ರಿಸರ್ವ್ ಬ್ಯಾಂಕ್ ಕೂಡ ಉಲ್ಲೇಖ ಮಾಡಿರೋದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟೀಕರಣವನ್ನ ಈ ಅಂಕಿಅಂಶದ ಬಗ್ಗೆ ಇವತ್ತು ಕೊಡಬೇಕಾಗಿದೆ. ಯಾಕೆಂತಂದ್ರೆ ಬಜೆಟ್ ಅನ್ನ ಮಂಡನೆ ಮಾಡಬೇಕಾದ್ರೆ ನಾನು ಆಗಿದ್ದೀನಿ ಈಗಿದ್ದೀನಿ ಅಂತ ಹೇಳೋದು ದೊಡ್ಡದಲ್ಲ. ಒಂದು ಪತ್ರಿಕೆಯಲ್ಲಿ ಬಂದಂತ ಲೇಖನದ ಬಗ್ಗೆ ಮುಖ್ಯ ಕಾರ್ಯದರ್ಶಿಗಳು ಬರೆದಂತ ಹೇಳಿಕೆ, ನಂತರ ರಿಸರ್ವ್ ಬ್ಯಾಂಕ್ ಕೊಟ್ಟಂತ ಉಲ್ಲೇಖ, ಇವೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ರೀತಿಯಲ್ಲಿ ಇವತ್ತು ಆಗಿರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಅಂಕಿಅಂಶಗಳ ಬಗ್ಗೆ ದೊಡ್ಡ ಪ್ರಮಾಣದ ಗೊಂದಲಗಳಿದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕಾದ್ರೆ ಉಲ್ಲೇಖ ಮಾಡಿದ್ರು. ಅವರು ಮೊದಲನೇ ಬಾರಿ ಬಜೆಟ್ ಮಾಡಿದಾಗ ಪುಸ್ತಕ ಸಣ್ಣದಿತ್ತು, ಬಟ್ ಯೋಜನೆಗಳು ದೊಡ್ಡದಿತ್ತು. ಈಗ ಪುಸ್ತಕ ದೊಡ್ಡದಾಗಿದೆ, ಯೋಜನೆಗಳು ಕಡಿಮೆ ಆಗಿದೆ ಅನ್ನೋದನ್ನ ಮಾನ್ಯ ಅಶೋಕ್ ಅವರು ತನ್ನ ಬಜೆಟ್ ಭಾಷಣದಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ನನಗಿರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತ ಸಂದರ್ಭದಲ್ಲಿ ಸ್ಪಷ್ಟನೆ ಬೇಕಾಗಿರುವಂತದ್ದು, ಅವರು ಬಜೆಟ್ ನಲ್ಲೇ ಹೇಳಿದ್ದಾರೆ, ನಾನು 74,000 ಕೋಟಿ ರೂಪಾಯಿಯನ್ನ ಬಂಡವಾಳ ವೆಚ್ಚಕ್ಕೆ ಖರ್ಚು ಮಾಡ್ತೇನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಅರ್ಥ ಆಗದಲ್ಲೇ ಇರುವಂತಹ ಸಂಗತಿ ಮತ್ತು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದಂತೆ, ನಾನು ಅದಕ್ಕೆ ಹೇಳಿದ್ದು, ಗೊತ್ತಿಲ್ಲದಂತೆ ಏನನ್ನ ಹೇಳಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಅವರೊಂದು ಕಡೆ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ, 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ, 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನು ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಿಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನು ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ಹುದ್ದೆಗಳನ್ನ ಮತ್ತೆ ಭರ್ತಿ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇವರೆಲ್ಲೂ ಕೂಡ ಅನುದಾನದಲ್ಲಿ ಉಲ್ಲೇಖ ಮಾಡಿರೋದ್ರಿಂದ ನನಗೆ ಅದ್ರ ಬಗ್ಗೆ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಇವತ್ತು ಬರ್ತಾ ಇದೆ. ಎರಡನೇದು, ಪೇ ಕಮಿಷನ್ ಇವತ್ತು ಘೋಷಣೆ ಆಗಿದೆ. ಪೇ ಕಮಿಷನ್ಗೆ 20,000 ಕೋಟಿ ರೂಪಾಯಿ ಬೇಕು ಅಂತೇಳಿ ಒಂದು ಅಂದಾಜು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲ ಪ್ರಾವಿಷನ್ ಮಾಡ್ಕೊಂಡಿದ್ದೀರಿ? ಒಂದು ಕಡೆ 56,000 ಹುದ್ದೆಗಳಿಗೆ ಬೇಕಾದಂತ ಗ್ರಾಂಟ್ ಅನ್ನ ಪ್ರಾವಿಷನ್ ಮಾಡ್ಕೊಂಡಿಲ್ಲ, ಇನ್ನೊಂದು ಕಡೆ ಪೇ ಕಮಿಷನ್ಗೆ ಅಂದಾಜಿಗೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಅದು ಕಮಿಷನ್ ಅನ್ನು ಒಪ್ಕೊಂಡ ನಂತರ ಅದಕ್ಕೆ ಬೇಕಾದಂತ 20,000 ಕೋಟಿ ರೂಪಾಯಿಯನ್ನ ಎಲ್ಲಿ ಹೊಂದಾಣಿಕೆ ಮಾಡ್ತೀರಿ ಅಂತ ನೀವು ಹೇಳಲಿಲ್ಲ. ನರೇಗಾ ಬಗ್ಗೆ ಈ ಸರ್ಕಾರದಲ್ಲಿ ಇನ್ನು ಬಜೆಟ್ ಅಲ್ಲಿ ಸ್ಪಷ್ಟತೆನೇ ಆಗಲಿಲ್ಲ. ನೀವು ನಿರ್ಣಯ ಮಾಡಿದ್ರಿ, ನಾವು ನರೇಗಾವನ್ನ ವಿರೋಧ ಮಾಡಿದೀವಿ, ವಿ.ಜಿ. ರಾಮ್ಜಿಯನ್ನ ನರೇಗಾವನ್ನ ಸ್ವಾಗತಿಸ್ತೀವಿ, ವಿ.ಜಿ. ರಾಮ್ಜಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಈ ಕರ್ನಾಟಕ ಸರ್ಕಾರದ್ದು ನರೇಗಾ ಬಗ್ಗೆ ನಿಮ್ ನಿಲುವೇನು? ಹಾಗಾದ್ರೆ 40% ರಾಜ್ಯ ಸರ್ಕಾರ ಕೊಡಬೇಕಾಗಿದೆ ಎನ್ನುವ ಕಾರಣಕ್ಕೆ ವಿ.ಜಿ. ರಾಮಜಿಯನ್ನು ಬಿಟ್ಬಿಡ್ತೀರಾ ನೀವು? ನರೇಗಾ ಯೋಜನೆಯನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದ್ಯಾ? ಒಂದು ಪ್ರಕಾರ ಈ ವರ್ಷದಿಂದ ನರೇಗಾ ತೆಗೆದುಕೊಳ್ಳೋದಿಲ್ಲ ಅಂತಾನೆ ನೀವು ಹೇಳಿ, ಅದಕ್ಕೂ ಕೂಡ ಎಲ್ಲೋ ಅನುದಾನಗಳನ್ನು ನೀವು ತೋರಿಸಿಲ್ಲ. ಅದ್ರ ಜೊತೆನಲ್ಲಿ ಕಳೆದ ಬಾರಿ ನರೇಗಾದಲ್ಲಿ ಕೆಲಸ ಮಾಡಿದಂತ 5,00,000 ಸುಮಾರು 94 ಲಕ್ಷ ಉದ್ಯೋಗ ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಅವ್ರು ಹೇಳಿದ್ದಾರೆ. ಏನು ಅಂತ? ಆ ನರೇಗಾದಲ್ಲಿ ಸೃಜನೆ ಆಗಿರುವಂತ 5,00,000 ನಿಮ್ಮ ಆರ್ಥಿಕ ಸಮೀಕ್ಷೆನಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದ್ರೆ 8,93,00,000 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಅದರಲ್ಲಿ 2,94,00,000 ಕಾಮಗಾರಿಗಳು ಪೂರ್ಣಗೊಂಡಿದೆ. ಉಳಿದ 5,99,00,000 ಕಾಮಗಾರಿಗಳು ಪ್ರಗತಿಯಲ್ಲಿದೆ ಅಂತ ನೀವು ಆರ್ಥಿಕ ಸಮೀಕ್ಷೆಯಲ್ಲಿ ಹೇಳಿದಿರಿ. ಈ 5,99,000
ಕಾಮಗಾರಿಗಳು ಪ್ರಗತಿಯಲ್ಲಿ ಇದೆ ಅಂತ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಎಲ್ಲ ಅನುದಾನವನ್ನು ನೀವು ಜೋಡಿಸ್ಕೊಂಡಿದ್ದೀರಿ? ಅದ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡದಲ್ಲೇ ಇರೋದ್ರಿಂದ ಅದು ಗುಪ್ತಗಾಮಿನಿ ಆಗಿದೆ ಅಂತಂದ್ರೆ ಆ ಯೋಜನೆ ಇಲ್ಲ ಅಂತ, ಅಥವಾ ಕೆಲಸ ಮಾಡದಂತವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸಂಬಳ ಸಿಗೋದಿಲ್ಲ, ಕೂಲಿ ಸಿಗೋದಿಲ್ಲ ಅನ್ನೋದನ್ನ ನೀವು ಉತ್ತರದಲ್ಲಿ ಹೇಳಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅನ್ನುವಂಥದ್ದನ್ನ ಸರ್ಕಾರ ಸ್ಪಷ್ಟ ಮಾಡಬೇಕು. ಇನ್ನು ಕೊನೆಯದು ಬಾಕಿ ಇರುವಂತ ಬಿಲ್ಗಳು, ಪತ್ರಿಕಾ ವರದಿಗಳಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದಾಗ ಸರ್ಕಾರ ಹೇಳ್ತಾ ಇರುವಂತದ್ದು ಸುಮಾರು 38,000 ಕೋಟಿ ರೂಪಾಯಿಗಳು ಬಿಲ್ ಬಾಕಿ ಇದೆ ಅಂತ. ಆ ಬಿಲ್ ಬಾಕಿ ಬಗ್ಗೆಯೂ ಕೂಡ ಈ ಬಜೆಟ್ ನಲ್ಲಿ ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ. ಅಂದ್ರೆ ಅನುದಾನವನ್ನ ಕಾಯ್ದಿರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ? ಆ ಬಿಲ್ 38,000 ಕೋಟಿ ಅಂತಂದಾಗ ನಿಮ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ? ಇದನ್ನ ಇವತ್ತು ಸ್ಪಷ್ಟ ಮಾಡಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಎರಡೆರಡು ಸರಿ ಸದನದಲ್ಲಿ ಹೇಳಿದ್ದಾರೆ, 2 ತಿಂಗಳು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ಜೋಡಿಸ್ತೀರಿ? ಆ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣವನ್ನ ಇನ್ನು ಕೊಡೋದಿಲ್ವಾ? ನಾನು ಅದಕ್ಕೆ ಹೇಳ್ತೇನೆ, ಅದು ಬಿಟ್ಟು ಹೋದಂತಹ ಗೃಹಲಕ್ಷ್ಮಿಯನ್ನ ಎಲ್ಲಿ ನಿಮ್ಮ ಪೂರಕ ಬಜೆಟ್ ನಲ್ಲಿ ಜೋಡಿಸ್ಕೊಳ್ಳಿಕ್ಕಾಗತ್ತಾ ಅಂತಂದ್ರೆ ಇವತ್ತು ಸರ್ಕಾರ ಕೇಳಬೇಕು. 2 ತಿಂಗಳ ಗೃಹಲಕ್ಷ್ಮಿಯನ್ನ ಕೈ ಬಿಟ್ಟಿದ್ದೀವಿ, ನಾವು ಕೊಡಲ್ಲ ಅಂತಾದ್ರೆ ಹೇಳ್ಬೇಕು. ಇಲ್ಲಾಂದ್ರೆ ಕೊಡ್ತೀವಿ ಅಂತ ಹೇಳೋದಾದ್ರೆ ನೀವು ಬಜೆಟ್ ನಲ್ಲಿ ಅದಕ್ಕೆ ಎಲ್ಲಿ ಜೋಡಿಸ್ತಿದ್ದೀರಿ ಅನ್ನೋದನ್ನು ಕೂಡ ಹೇಳಬೇಕು. ಈ ರೀತಿಯಾದಂತಹ ಸಾಕಷ್ಟು ರೀತಿಯಾದಂತಹ ಮೇಲ್ನೋಟಕ್ಕೆ ಕಂಡು ಬರುವಂತಹ 16 ಯೋಜನೆಗಳಿಗೆ ಈ ಸರ್ಕಾರ ಅನುದಾನಗಳನ್ನ ಇದರಲ್ಲಿ ಮೀಸಲಿಟ್ಟಿಲ್ಲ. ಈ ಹಿನ್ನೆಲೆಯಲ್ಲಿ ನಿಮ್ಮ ಒಟ್ಟು ಬಜೆಟ್ಟಿನ ಅಂಕಿಅಂಶಗಳ ಬಗ್ಗೆ ನನಗೆ ಅನುಮಾನ ಇದೆ ಅನ್ನೋದನ್ನು ನಾನು ಮತ್ತೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉದ್ಯೋಗಿ ನಿರುದ್ಯೋಗಿ ಯುವಕರು ಪ್ರತಿಭಟನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಬಜೆಟ್ ನಲ್ಲಿ ಒಂದ್ ಲೈನ್ ಹೇಳಿ ಅದಕ್ಕೆ ಅನುದಾನ ಇಡೋದಿಲ್ಲ ಅಂತಂದ್ರೆ ಉದ್ಯೋಗ ಕೊಡೋದಿಲ್ಲ ಅಂತ ಅರ್ಥ. ನರೇಗಾ ಬಗ್ಗೆ ನಿಮ್ಮ ಪ್ರಸ್ತಾವನೆ ಇಲ್ಲ ಅಂತಂದ್ರೆ ನರೇಗಾವನ್ನ ಈ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಅಂತ ಅರ್ಥ. ಪೇ ಕಮಿಷನ್ ಅನ್ನು ಒಪ್ಪಿಕೊಂಡು 20,000 ಕೋಟಿಯನ್ನು ಅದಕ್ಕೆ ಮೀಸಲಿಟ್ಟಿಲ್ಲ ಅಂತಂದ್ರೆ ಸರ್ಕಾರಿ ನೌಕರಿಗೆ ನೀವು ಸಂಬಳ ಕೊಡೋದಿಲ್ಲ ಅಂತ ಅರ್ಥ. 38,000 ಬಾಕಿ ಬಿಲ್ಲಿನ ಬಗ್ಗೆ ಉಲ್ಲೇಖ ಇಲ್ಲ ಅಂತಂದ್ರೆ ಅದನ್ನ ಕೊಡೋದಿಲ್ಲ, ಅದನ್ನ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ಳೋ ತನಕ ನೀವು ಕಾಯ್ತೀರಿ ಅಂತ ಅರ್ಥ. ಇನ್ನು ಭಾಗ್ಯಲಕ್ಷ್ಮಿಗೆ 5,000 ಕೋಟಿಯನ್ನು ನೀವು ಕೊಡ್ತಾ ಇಲ್ಲ ಅಂತಂದ್ರೆ ನೀವು ಆ ಯೋಜನೆಯನ್ನ ಎಲ್ಲ ಒಂದು ಕಡೆ ಹಳ್ಳ ಆಡಿಸ್ತಾ ಇದ್ದೀರಿ ಅನ್ನುವಂಥದ್ದು ಅರ್ಥ. ಈ ಕಾರಣದಿಂದನೇ ಈ ಬಜೆಟ್ ಜನರಿಗೆ ಏನನ್ನು ಕೊಟ್ಟಿಲ್ಲ ಅನ್ನುವ ಕಾರಣಕ್ಕೋಸ್ಕರನೇ ನಾವು ಚೊಂಬಿನ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದು. ನಾನು ಅದಕ್ಕೆ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಉತ್ತರ ಕೊಡ್ತೇನೆ. ಈ ಯಾವ ಪ್ರಶ್ನೆಗಳಿಗೂ ಉತ್ತರವನ್ನ ಕೊಡದೆ ನೀವು 74,000 ಕ್ಯಾಪಿಟಲ್ ಬಜೆಟ್ ಅನ್ನು ಇಟ್ಟಿದ್ದೀರಿ ಅಂತಂದ್ರೆ ಯಾವ ಯೋಜನೆಯನ್ನು ಕೂಡ ರಾಜ್ಯದಲ್ಲಿ ಮಾಡ್ಲಿಕ್ಕಾಗಲ್ಲ. ನಂದು ಅದಕ್ಕೆ ಸಲಹೆ, ನೀವು ಇಂದಿರಾ ಕಿಟ್ಟಿನ ಜೊತೆನಲ್ಲಿ ರಾಜ್ಯದ ಜನರಿಗೆ ಒಂದೊಂದು ಚೊಂಬು ಕೊಟ್ಬಿಡಿ ಆ ಕಿಟ್ಟಿನ ಜೊತೆಗೆ. ಅವಾಗ ಸರ್ಕಾರದ ಬಜೆಟ್ ಏನು ಅನ್ನುವಂಥದ್ದು ಜನರಿಗೆ ಅರ್ಥ ಆಗುತ್ತೆ. ಇನ್ನು ಬಜೆಟ್ನಲ್ಲಿ ನೀವು ಉದ್ದಕ್ಕೆ ನೋಡ್ತಾ ಹೋದಾಗ ನಾನು ಬಜೆಟ್ನ ಲೈನ್ಗಳನ್ನು ಓದ್ತಾ ಇದ್ದೆ. ಬಜೆಟ್ಟಿನ ಯಾವ ಯೋಜನೆಗಳು ಘೋಷಣೆ ಅನ್ನಲಿಕ್ಕಿಂತ ಹೆಚ್ಚಾಗಿ ಮಾನ್ಯ ಅಧ್ಯಕ್ಷರೇ, ಸಿದ್ದರಾಮಯ್ಯನವರು ವಿತ್ತ ತಜ್ಞ ಅಂತ ಹೇಳ್ತಾ ಇದ್ರು, ಬಹಳ ದೊಡ್ಡ ಆರ್ಥಿಕ ತಜ್ಞ ಅಂತ ಹೇಳ್ತಾರೆ. ಈ ಆರ್ಥಿಕ ತಜ್ಞನ ಜೊತೆನಲ್ಲಿ ಇವರೊಬ್ಬರು ವ್ಯಾಕರಣ ತಜ್ಞ ಅಂತ ನಾನು ವ್ಯಾಖ್ಯಾನಿಸ್ತೇನೆ. ಯಾಕೆಂತಂದ್ರೆ ಇಡೀ ಬಜೆಟ್ನಲ್ಲಿ ಹೊಸ ಶಬ್ದಗಳನ್ನ, ನಾವು ಕೇಳದಲೇ ಇರುವಂತಹ ಶಬ್ದಗಳನ್ನ ಪ್ರಯೋಗ ಮಾಡಿದ್ದಾರೆ. ನಾನು ಅದಕ್ಕೆ ಮತ್ತೆ ಮುಂದಿನ ಬಾರಿಯೂ ನಾನೇ ಬಜೆಟ್ ಅನ್ನು ಮಂಡನೆ ಮಾಡ್ತೀವಿ ಅಂತ ವಿಶ್ವಾಸದ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ಅಧ್ಯಕ್ಷರಿಗೆ ವಿನಂತಿ ಮಾಡ್ತೇನೆ, ಮುಂದಿನ ಬಜೆಟ್ ನಲ್ಲಿ ನೀವು ಡಿಕ್ಷನರಿನೂ ಒಂದು ಕೊಟ್ಬಿಡಿ ನಮಗೆ. ಯಾಕೆಂದ್ರೆ ಹೊಸ ಶಬ್ದಗಳು ನಮಗೆ ಗೊತ್ತಿಲ್ಲದೆ ಇರುವಂತಹ ಹೊಸ ಶಬ್ದಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ನನಗೆ ಆರಂಭದಲ್ಲಿ ಹೇಳಿದ್ದು ತೆರಿಗೆಯ ಟ್ರಸ್ಟಿ ನಾನು ಅಂತ ಒಂದ್ ಕಡೆ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆಗೆ ಟ್ರೋಟಿಂಗ್ ಎಕನಾಮಿ, ನಮಗೆ ಗೊತ್ತೇ ಇಲ್ಲ, ಕೇಳೇ ಇರಲಿಲ್ಲ ಇದು ನಾವು. ಟ್ರೋಟಿಂಗ್ ಎಕನಾಮಿ 11G ಅಂತೇಳಿ ಒಂದು ಹೊಸ ಘೋಷಣೆಯನ್ನ ಸರ್ಕಾರ ಮಾಡಿದ್ದು. ಫಲಧಾರೆ ಎನ್ನುವಂತ ಇನ್ನೊಂದು ಹೊಸ ಶಬ್ದ, ಭೀಷ್ಮ ತತ್ವ ಅನ್ನುವಂತ ಇನ್ನೊಂದು ಶಬ್ದ, ಬೆಂಕಿಯನ್ನು ಬೆಳಗಾಗಿಸುವುದು ಅಂತೇಳಿ ಒಂದು ಹೊಸ ಪ್ರಯೋಗ, ಬೆಂಕಿಯನ್ನು ಬೆಳಗಾಗಿಸುವುದು, ಬೆಂಕಿನಲ್ಲಿ ಬೆಳಕನ್ನು ಕಾಣ್ತೇವೆ ಎನ್ನುವಂತ ಹೊಸ ಪ್ರಯೋಗ. ಇವೆಲ್ಲವನ್ನು ಕೂಡ ಒಬ್ಬ ಆರ್ಥಿಕ ತಜ್ಞ, ವ್ಯಾಕರಣ ತಜ್ಞನಾಗಿ ಬಜೆಟ್ ಅನ್ನ ಇವತ್ತು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ದಯಮಾಡಿ ಮುಂದಿನ ಬಜೆಟ್ ನಲ್ಲಿ ನೀವೊಂದು ಡಿಕ್ಷನರಿಯನ್ನು ಕೂಡ ಕೊಡಿ ಎನ್ನುವಂತ ವಿನಂತಿಯನ್ನು ನಾನು ಮಾಡ್ತೇನೆ ಮಾನ್ಯ ಅಧ್ಯಕ್ಷರೇ. ಈಗ ಬೇಕಾ? ಈಗ ಬೇಡ, ಈಗ ನಾನು ತಿಳ್ಕೊಂಡಿದ್ದೀನಿ, ನಿಮ್ ಸಹಾಯ ತಗೊಂಡಿದ್ದೀನಿ, ನಿಮ್ ಕಚೇರಿಯ ಸಹಾಯ ತಗೊಂಡಿದ್ದೀನಿ ಮಾನ್ಯ ಅಧ್ಯಕ್ಷರೇ. ಇನ್ನು 2 ಡಿಕ್ಷನರಿ ಕೊಟ್ಬಿಡಿ ನಮಗೆ. ಬರ್ತೀನಿ ಕೊನೆಗೆ ಬರ್ತೀನಿ. ಒಂದಿಲ್ಲ, ಇನ್ನ 2 ಬಜೆಟ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ.
ಸಾಮಾನ್ಯ ಜನ ಬಜೆಟ್ ಅಂದ್ರೆ ಏನು ವ್ಯಾಖ್ಯಾನ ಮಾಡ್ತಾರೆ? ಸಾಮಾನ್ಯ ಜನರಿಗೆ ನೀವು ಬಹಳ ಅಂಕಿಅಂಶಗಳು ಗೊತ್ತಾಗಲ್ಲ. ನಾವೆಲ್ಲ ಹಳ್ಳಿಯಿಂದ ಬಂದಿರೋರಿಗೆ ನಾವು ಬಜೆಟ್ ಮುಗಿಸಿ ಊರಿಗೆ ಹೋದಾಗ ಏನು ಹೇಳ್ತಾರೆ ಅಂತಂದ್ರೆ, ನೀವು ಸಾಲ ಎಷ್ಟು ಅದೆಲ್ಲ ಬಹಳ ಜನ ತಲೆ ಕೆಸ್ಕೊಳ್ತಿಲ್ಲ ಅಥವಾ ಗೊತ್ತಿಲ್ಲ ಅವರಿಗೆ. ಸಾಮಾನ್ಯ ಜನರಿಗೆ ಬಜೆಟ್ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ಸರ್ಕಾರದ ಯೋಜನೆಗಳೇನು, ಆ ಯೋಜನೆಗಳಿಗೆ ಅನುದಾನ ಎಷ್ಟಿಟ್ಟಿದ್ದಾರೆ, ಇಟ್ಟಂತ ಅನುದಾನದಲ್ಲಿ ಎಷ್ಟು ಅನುಷ್ಠಾನ ಆಗಿದೆ, ಯೋಜನೆ ಅನುದಾನ ಅನುಷ್ಠಾನ, ಇದನ್ನ ಒಂದು ಬಜೆಟ್ ಅಂತೇಳಿ ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ತಾರೆ. ನಾನು ಸರ್ಕಾರವನ್ನ ಕೇಳ್ತಾನೆ, ಈ ಸರ್ಕಾರದಲ್ಲಿ ನೀವು 3 ವರ್ಷವನ್ನ ಪೂರೈಸ್ತಾ ಬಂದಿದ್ದೀರಿ. ಯಾವ್ಯಾವ ಯೋಜನೆಗಳ ಬಗ್ಗೆ ನಿಮ್ಮ ನಿಲುವೇನು? ಯೋಜನೆಗಳು ಬಂದಾಗ ನೀವು ಯಾವ ರೀತಿಯಾದಂಥ ನಿಲುವುಗಳನ್ನು ತೆಗೆದುಕೊಳ್ತಾ ಹೋದ್ರಿ? ನೀವು ಮಾಡಿದಂಥ ಯೋಜನೆಗಳಿಗೆ ಕೊಟ್ಟಂತ ಅನುದಾನಗಳೆಷ್ಟು? ಆ ಅನುದಾನಗಳ ಬಳಕೆ ಯಾವ ರೀತಿ ಆಗಿದೆ, ಅನುಷ್ಠಾನಗಳು ಯಾವ ರೀತಿ ಆಗಿದೆ? ಇದ್ಯಾವುದಕ್ಕೂ ಕೂಡ ಅಜಗಜಾಂತರವಾದಂಥ ವ್ಯತ್ಯಾಸ. ಮಾನ್ಯ ಅಧ್ಯಕ್ಷೆ, ಎಲ್ಲೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ವಾತಾವರಣವನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಮತ್ತ ಆ ಎಲ್ಲ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರ ಯಾವ ರೀತಿ ವಿಫಲ ಮಾಡ್ತಾ ಇದೆ ಅಂತ. ನಾನು ಯೋಜನೆ ಮತ್ತು ಅನುದಾನ ಅನುಷ್ಠಾನಕ್ಕೆ ವಿಷಯ ಬಂದಾಗ ತುಂಬಾ ವಿಷಯಗಳನ್ನು ತೆಗೆದುಕೊಳ್ಳಬಹುದು, ನಾನು ಎಲ್ಲದನ್ನು ಹೇಳಲಿಕ್ಕೆ ಹೋಗಲ್ಲ. 3 ಜ್ವಲಂತವಾದಂತಹ ಸಮಸ್ಯೆಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷೆ. ನೀವು 14 ಬೇಡಿಕೆಗಳನ್ನ 21 ಬೇಡಿಕೆಗಳನ್ನು ಒಟ್ಟಿಗೆ ಹಾಕಿ ಅದನ್ನ ಚರ್ಚೆ ಮಾಡಿ ಅಂತಂದಾಗ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ. ನಾನು 3-4 ವಿಷಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಸರ್ಕಾರ ಭಾರಿ ತರಾತುರಿನಲ್ಲಿ ಜಾತಿ ಗಣತಿಯನ್ನ ಆರಂಭ ಮಾಡಿತು. ಮಧುಸೂದನ್ ನಾಯಕ್ ಅವರ ಸಮಿತಿಯನ್ನು ರಚನೆ ಮಾಡಿ ಹೊಸ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಡಿತು. ನಾವು ಒಂದು ಹಂತದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಏಪ್ರಿಲ್ನಿಂದ ಜನಗಣತಿಯನ್ನು ಆರಂಭ ಮಾಡ್ತಾ ಇದೆ, ಆ ಜನಗಣತಿಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಿ, ಯಾಕೆ ಹೊಸ ಜನಗಣತಿಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ನಾನು ಕೇಳಿದ್ವಿ. ನಾವೆಲ್ಲ ಹೇಳಿದ್ವಿ, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ವಿ. ಆಗ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ, ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ರಾಜ್ಯದಲ್ಲಿ ಎಷ್ಟೋ ವರ್ಷಗಳಾಯಿತು ಸಮೀಕ್ಷೆಗಳಾಗದೆ. ಆ ಸಮೀಕ್ಷೆಯ ವರದಿಯನ್ನು ತೆಗೆದುಕೊಂಡು ಯಾವ್ಯಾವ ಸಮುದಾಯದ ಜನ ಯಾವ ರೀತಿ ಇದ್ದಾರೆ ಅವರ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಅದರ ಅಂಕಿಅಂಶಗಳನ್ನು ತೆಗೆದುಕೊಂಡು ಸರ್ಕಾರದ ಯೋಜನೆಗಳನ್ನು ತಲುಪಿಸ್ಬೇಕು. ಅದಕ್ಕೆ ನಾವು ಬಹಳ ಬೇಗ ಇದನ್ನ ಮುಗಿಸ್ಬೇಕು, 1 ತಿಂಗಳೊಳಗೆ ಇದನ್ನು ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಮಗೊಂದು ಕಳಕಳಿ ಇದೆ ಅಂತ ಅನ್ನಿಸ್ತು ಮುಖ್ಯಮಂತ್ರಿಗಳ ಮಾತನ್ನು ಕೇಳಿದಾಗ. ಅಂದ್ರೆ ಈ ವರದಿಯನ್ನ ಬೇಗ ತೆಗೆದುಕೊಂಡು ಆ ವರದಿಯ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಆ ಯೋಜನೆಗಳನ್ನ ಆ ಸಮುದಾಯಗಳಿಗೆ ತಲುಪಿಸ್ತಾರೆ ಅಂತ. ನಾನು ಕೇಳ್ತೇನೆ ಮಾನ್ಯ ಅಧ್ಯಕ್ಷರೇ, ಸೆಪ್ಟೆಂಬರ್ 22, 2025ಕ್ಕೆ ಮಧುಸೂದನ್ ನಾಯಕ್ ಅವರ ವರದಿ, ಗಣತಿಯ ವರದಿ ಆರಂಭ ಆಯಿತು. ಬಹಳ ತರಾತುರಿನಲ್ಲಿ 1 ತಿಂಗಳಲ್ಲಿ ಮುಗಿಸಿದ್ರಿ. ಸುಮಾರು 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ರಿ. 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀವು ಎಲ್ಲ ಮನೆಗಳಿಗೆ ತೆರಳಬೇಕು ಅಂತೇಳಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಸೆಪ್ಟೆಂಬರ್ 22ಕ್ಕೆ ಆರಂಭ ಆಗಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಆಮೇಲೆ ನವೆಂಬರ್ 10ನೇ ತಾರೀಕಿನ ತನಕ ಗಡುವು ಕೊಟ್ಟು ಈ ವರದಿಯನ್ನ ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 7 ತಿಂಗಳಾಯ್ತು ಮಾನ್ಯ ಅಧ್ಯಕ್ಷರೇ. ಇವತ್ತಿನ ತನಕ ವರದಿ ಏನಾಗಿದೆ ಎನ್ನುವಂಥದ್ದನ್ನ ಒಂದು ಲೈನ್ ಹೇಳಿಲ್ಲ ಬಜೆಟ್ನಲ್ಲಿ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಹೇಳ್ತಾರೆ ಅಂತ ನನ್ನ ಕುತೂಹಲದಿಂದ ಕಾಯ್ತಾ ಇದ್ದೆ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಒಂದು ಶಬ್ದ ಉಲ್ಲೇಖ ಆಗಲಿಲ್ಲ, ಬಜೆಟ್ನಲ್ಲಿ ಒಂದು ಶಬ್ದ ಉಲ್ಲೇಖ ಮಾಡಲಿಲ್ಲ. ರಾಜ್ಯದ ಜನರ ತೆರಿಗೆಯ ಟ್ರಸ್ಟಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಈ ವರದಿಗೋಸ್ಕರ 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದಿರಲ್ಲ, ಆ ವರದಿ ಏನಾಯ್ತು ಅಂತ ಹೇಳ್ಬೇಕಲ್ಲ, ಆ ವರದಿ ಯಾವಾಗ ಮಂಡನೆ ಆಗುತ್ತೆ ಅಂತ ಹೇಳ್ಬೇಕಲ್ಲ. ನನಗೆ ಅನ್ಸುತ್ತೆ ನೀವು ಕಾಂತರಾಜು ವರದಿಯನ್ನ 2014ರಲ್ಲಿ ಆರಂಭ ಮಾಡಿ ಅದನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ, ಅದನ್ನ ತರಲೇ ಇಲ್ಲ ನೀವು. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ವರದಿಯನ್ನ 2023-24ರಲ್ಲಿ ತಗೊಬಂದ್ರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಸುದ್ದಿ ಆಯ್ತದು. ನಿಮ್ಮ ಪಾರ್ಟಿ ಒಳಗೆ ಗೊಂದಲ, ಮಂತ್ರಿ ಮಂಡಲದಲ್ಲಿ ಗೊಂದಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ, ನಂತರ ಹೈಕಮಾಂಡ್ ಹೇಳಿತು ಅಂತೇಳಿ ಆ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ಈಗಲೂ ಕೂಡ ಈ ವರದಿಯನ್ನ ಜಾರಿ ಮಾಡುವಂತ ಅಥವಾ ಈ ವರದಿಯನ್ನ ಸ್ವೀಕಾರ ಮಾಡಿ ಆ ಅಂಕಿಅಂಶಗಳ ಆಧಾರದಲ್ಲಿ ಆ ಸಮುದಾಯಗಳಿಗೆ, ಯಾವ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಯೋಜನೆಗಳನ್ನು ರೂಪಿಸಬೇಕು ಅಂತ ನೀವು ಭಾಷಣ ಮಾಡಿದ್ರೋ ಆ ಪ್ರಾಮಾಣಿಕವಾದಂತ ಕಳಕಳಿ ನಿಮ್ಮ ಹತ್ರ ಇಲ್ಲ.
ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ವರದಿಯನ್ನ ತರಿಸ್ಕೊಳ್ತಾ ಇದ್ರಿ. ನನಗನ್ಸುತ್ತೆ ನೀವಿನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ನಲ್ಲಿ ಇಟ್ಟು ಆ ಮಧುಸೂದನ್ ನಾಯಕ್ ವರದಿಯನ್ನು ಕೂಡ ಡಸ್ಟ್ಬಿನ್ ಹಾಕ್ತೀರಿ ಅಂತ ನಾನು ಇಲ್ಲೂ ಕೂಡ ಹೇಳ್ತಾನೆ. ಕಾಂತರಾಜು ವರದಿಯನ್ನ ಡಸ್ಟ್ಬಿನ್ ಹಾಕಿದ್ರಿ, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಡಸ್ಟ್ಬಿನ್ ಹಾಕಿದ್ರಿ. ಈಗ ಹೊಸ ಡಸ್ಟ್ಬಿನ್ ಕಾಯ್ತಾ ಇದೆ ಆ ಇನ್ನೊಂದು ವರದಿಯನ್ನ ಹಾಕ್ಲಿಕ್ಕೋಸ್ಕರ. ಇಲ್ಲ ಅಂತ ಆಗಿದ್ರೆ ನಿಮಗೆ ಹಿಂದುಳಿದ ವರ್ಗದವರ ಬಗ್ಗೆ ಒಂದು ಪ್ರಾಮಾಣಿಕವಾದ ಕಳಕಳಿ ಇದ್ರೆ 183 ಬಜೆಟಿನ ಪುಸ್ತಕದಲ್ಲಿ ಒಂದು ಶಬ್ದ ಆದರೂ ಕೂಡ ಆ ಹಿಂದುಳಿದ ವರ್ಗದ ಸಮೀಕ್ಷೆಯ ಬಗ್ಗೆ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಇವತ್ತಿನ ತನಕ ನೀವು ಉಲ್ಲೇಖ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ನೀವು ಅದರ ಅಂಕಿಅಂಶಗಳನ್ನ ತೆಗೆದುಕೊಳ್ಳದೇನೆ ನೀವು ಬಜೆಟ್ ಅನ್ನ ಮಂಡನೆ ಮಾಡಿದಿರಿ ಅಂತಂದ್ರೆ, ನೀವು ಅವತ್ತೇ ಹೇಳಿದಂತ ಹೇಳಿಕೆ ಅಂಕಿಅಂಶಗಳು ಬಂದ ನಂತರ ಯೋಜನೆಯನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ ನೀವೇನು ಹೇಳಿದ್ರಿ, ನಿಮಗೆ ಪ್ರಾಮಾಣಿಕವಾಗಿ ಹಿಂದುಳಿದ ವರ್ಗದ ಇಲಾಖೆಗಳಿಗಾಗ್ಲಿ ಆ ನಿಗಮಗಳಿಗಾಗ್ಲಿ ಅಥವಾ ಆ ಸಮುದಾಯದಲ್ಲಿ ವಂಚಿತರಾಗಿಂತವ್ರಿಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನು ಕೊಡುವಂತ ಇಚ್ಛೆ ನಿಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಈ ಬಜೆಟ್ ನಲ್ಲಿ ಸ್ಪಷ್ಟ. ನಿಮ್ ಸುತ್ತ ಇರುವಂತವರು ನಿಮ್ಮನ್ನ ದೇವರಾಜ ಅರಸು ಅಂತ ಬಹಳ ಹೊಗಳ್ತಾರೆ, ನಿಮಗೂ ಖುಷಿ ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ, ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ, ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ. ಬರೀ ದಿನ ಮಾಡಿಬಿಟ್ರೆ ನಾನು 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತೇನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕೋದು ನೀವು ತಯಾರಿಯನ್ನು ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಎರಡನೇದು, ನಿಮ್ಮ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತ. ನಂಜುಂಡಪ್ಪ ವರದಿ, ನಂಜುಂಡಪ್ಪ ವರದಿನಲ್ಲಿ ನೀವು 2004 2005 ನೀವು ಶಾಸಕರಾಗಿ ಬಂದ್ರಿ, ನಾನು 2004 ಶಾಸಕನಾಗಿ ಬಂದೆ. ಅವತ್ತಿನಿಂದ ಇವತ್ತಿನ ತನಕ ನಂಜುಂಡಪ್ಪ ವರದಿಯ ಬಗ್ಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾನೆ ಇದೆ. ಆ ನಂಜುಂಡಪ್ಪ ವರದಿನಲ್ಲಿ ಒಟ್ಟು 114 ತಾಲೂಕುಗಳು 3 ಭಾಗದಲ್ಲಿ ಅತಿ ಹಿಂದುಳಿದ, ಹೆಚ್ಚು ಹಿಂದುಳಿದ ತಾಲೂಕುಗಳು ಅಂತೇಳಿ ಆಗಿದೆ ಅಂತೇಳಿ ಸಾವಿರಾರು ಕೋಟಿ ರೂಪಾಯಿಯನ್ನ ಇವತ್ತು ಖರ್ಚು ಮಾಡಿದ್ದಾರೆ. ಅದನ್ನು ಅನುಷ್ಠಾನ ತರಲಿಕ್ಕೆ ನಂಜುಂಡಪ್ಪ ಅನುಷ್ಠಾನ ಸಮಿತಿಯಿಂದ ಅದು ರಚನೆ ಆಯಿತು. ಈಗ ಪ್ರಾದೇಶಿಕ ಅಸಮಾನತೆ ಎನ್ನುವ ಕಾರಣಕ್ಕೆ ಒಂದು ಗೋವಿಂದರಾಜ್ ವರದಿಯನ್ನಂತೇಳಿ ನೀವು ಹೇಳಿದ್ರಿ, ನಿಮ್ಮ ಬಜೆಟ್ನಲ್ಲಿ ಅದನ್ನು ಉಲ್ಲೇಖ ಮಾಡಿದಿರಿ. ಗೋವಿಂದರಾಜ್ ವರದಿಯನ್ನ ನಾವು ಜಾರಿಗೆ ತರ್ತೇವೆ, ಅದಕ್ಕೆ ಅನುದಾನ ಇಡ್ತೀವಿ ಅಂತ ಹೇಳಿದಿರಿ. ಇದ್ರ ಬಗ್ಗೆ ಒಂದು ವ್ಯಾಪಕವಾದಂತ ಚರ್ಚೆ ಆಗುವಂತ ಅಗತ್ಯ ಇದೆ ಮಾನ್ಯ ಅಧ್ಯಕ್ಷರೇ. 20 ವರ್ಷಗಳ ನಂತರವೂ ಕೂಡ ನಂಜುಂಡಪ್ಪ ವರದಿ ಮತ್ತು ಅದಕ್ಕೆ 40-50 ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ ನಂತರವೂ ಕೂಡ ಗೋವಿಂದರಾಜ್ ವರದಿನಲ್ಲಿ 177 ತಾಲೂಕುಗಳು ಹಿಂದುಳಿತವೆ ಅಂತಂದ್ರೆ ನಾವು ರಾಜ್ಯವನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ? ನೀವು ಒಂದು ಕಡೆಗೆ ಬಜೆಟ್ನ ಮುಖಪುಟದಲ್ಲಿ ಸಿಂಗಾಪುರದ ಫೋಟೋ ಹಾಕೊಂಡಿದ್ದೀರಿ, ಇಲ್ಲಿ 177 ತಾಲೂಕುಗಳು ಹಿಂದುಳಿದಿದೆ ಅಂತ ನಿಮ್ಮ ವರದಿ ಹೇಳ್ತಾ ಇದೆ. ನಿಮ್ಮ ಬಜೆಟ್ ಪುಸ್ತಕದಲ್ಲಿ ಸಿಂಗಾಪುರದ ಫೋಟೋ, ನಿಮ್ಮ ವರದಿನಲ್ಲಿ 177 ತಾಲೂಕುಗಳು ಹಿಂದುಳಿದಿದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿಂದ ಎಲ್ಲಿಗೆ ಹೋಲಿಕೆ ಇದನ್ನ? ಆ ಹಿನ್ನೆಲೆಯಲ್ಲಿ ಅವರು ಗೋವಿಂದರಾಜ್ ವರದಿನಲ್ಲಿ ಏನ್ ಹೇಳ್ತಾ ಇದ್ದಾರೆ? ಆದ್ಯತಾ ವಲಯಗಳಿಗೆ ಸುಮಾರು 43 ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ಯತೆಯ ವಲಯಗಳಿಗೆ ನಿಮ್ಮ ಸರ್ಕಾರದಲ್ಲಿ ಆದ್ಯತೆಯ ವಲಯಗಳು ಯಾವುದು? ಆದ್ಯತೆಯ ವಲಯಗಳು ಅಂತಂದಾಗ ನೀವು ಭಾಷಣದಲ್ಲಿ ಹೇಳಿದಿರಿ, ಅಮರ್ತ್ಯ ಸೇನರು ಹೇಳಿದಂತ ಇದನ್ನು ಕೂಡ ಉಲ್ಲೇಖ ಮಾಡಿದಿರಿ. ಅಮರ್ತ್ಯ ಸೇನ್ ಹೇಳಿರುವಂತದ್ದು ಮತ್ತು ಗೋವಿಂದರಾಜ್ ಹೇಳಿರೋದು ಏನಂತ ಕೇಳಿದ್ರೆ, ಶಿಕ್ಷಣ ಆದ್ಯತಾ ವಲಯ ಆಗಬೇಕು, ಆರೋಗ್ಯ ಆದ್ಯತಾ ವಲಯ ಆಗಬೇಕು, ಕೈಗಾರಿಕಾ ಆದ್ಯತಾ ವಲಯ ಆಗಬೇಕು, ಕೃಷಿ ಆದ್ಯತಾ ವಲಯ ಆಗಬೇಕು ಅಂತ ಹೇಳಿದರೆ, ನಿಮ್ಮ 3 ಬಜೆಟ್ ನಲ್ಲಿ ಯಾವ ಈ ವಿಷಯಗಳಿಗೂ ಕೂಡ ಆದ್ಯತಾ ವಲಯಗಳು ಅಂತೇಳಿ ಪರಿಗಣಿಸ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತ ಯೋಜನೆಗಳನ್ನು ರೂಪಿಸ್ತಾ ಇಲ್ಲ. ಗೋವಿಂದರಾಜ್ ವರದಿನಲ್ಲಿ 43 ಸಾವಿರ ಕೋಟಿ ರೂಪಾಯಿಯನ್ನ ಇಡಬೇಕು ಅಂತ ಹೇಳಿದಾಗ ನೀವು ಈ ವರ್ಷ ಇಟ್ಟಿರುವಂತದ್ದು 4291 ಕೋಟಿ ರೂಪಾಯಿಯನ್ನ ಇಡ್ತೀರಿ ಅಂತ ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಆ ಯೋಜನೆಗೂ ಈ ಯೋಜನೆಗೂ ಎಲ್ಲಿಗೆ ತಲುಪಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ನಂಜುಂಡಪ್ಪ ವರದಿ, ಅದಾದ ನಂತರದ ಬೆಳವಣಿಗೆಗಳು, ಅದಾದ ನಂತರ ಪ್ರಗತಿ, ಇದೆಲ್ಲದರ ಕೂಡ ಬಗ್ಗೆಯೂ ಕೂಡ ಒಂದು ಶ್ವೇತಪತ್ರವನ್ನ ಮಾನ್ಯ ಸರ್ಕಾರ ಇವತ್ತು ಹೊರಡಿಸಿದ್ರೆ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂತ ನಾನು ಅನ್ಕೊಳ್ತೇನೆ. ಮೂರನೇದು, ನೀವು ಒಳ ಮೀಸಲಾತಿಯ ಬಗ್ಗೆ ಸರ್ಕಾರದ ನಿಲುವುಗಳು. ನಾನು ಆಗ್ಲೇ ಹೇಳಿದಂತೆ ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದಕ್ಕೆ ಒಂದಕ್ಕೊಂದು ತಾಳ್ಮೇಲೆ ಇಲ್ಲ ಅಂತಂದ್ರೆ ಹೆಂಗೆ ಆಗುತ್ತೆ ಅನ್ಲಿಕ್ಕೆ ಇದು ಒಂದು ಉದಾಹರಣೆ.
ಒಳ ಮೀಸಲಾತಿಯ ಬಗ್ಗೆ ನಮ್ಮ ಸರ್ಕಾರ ಬಹಳ ಸ್ಪಷ್ಟವಾದಂತಹ ನಿಲುವುಗಳನ್ನು ತೆಗೆದುಕೊಂಡಿತ್ತು. ಕಳೆದ ಬಾರಿ ಅಧಿವೇಶನದಲ್ಲಿ ಅದನ್ನ ನಮ್ಮ ನಾಯಕರೆಲ್ಲರೂ ಕೂಡ ಆ ಬಿಲ್ ಬಂದಾಗ ಚರ್ಚೆ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಆ ಅಂಕಿಅಂಶಗಳನ್ನ ತಗೋಬೇಕು ಅಂತ ಹೇಳಿದ ನಂತರ ನೀವು ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ರಚನೆಯನ್ನ ಮಾಡಿದ್ರಿ. ಸುಮಾರು 100 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ಆ ವರದಿಯನ್ನ ತರಿಸ್ಕೊಂಡ್ರಿ. ಜಸ್ಟಿಸ್ ನಾಗಮೋಹನ್ ದಾಸ್ ಕೊಟ್ಟಂತ ವರದಿ ಒಂದು, ನೀವು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದಂತ ವರದಿಯ ಒಂದು, ತೀರ್ಮಾನ ಮಾಡಿದ ಅಂಶನೇ ಒಂದು. ಇಲ್ಲಿ ಬಿಲ್ ತಗೊಂಡ್ಬಂದಿದ್ದೇ ಬೇರೆ. ಅವರು ಯಾವ 4 ಅಥವಾ 5 ಪಂಗಡಗಳನ್ನು ಮಾಡಬೇಕು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೇಳಿದ್ರು, ಅದೆಲ್ಲದನ್ನು 100 ಕೋಟಿ ರೂಪಾಯಿ ಖರ್ಚು ಮಾಡಿ ರಚನೆ ಮಾಡಿದಂತ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನ ಸೈಡಿಗಿಟ್ಟು ನೀವು 3 ಭಾಗಗಳನ್ನಾಗಿ ಮಾಡಿದ್ರಿ. ಅದಾದ ನಂತರ ಎಷ್ಟೆಷ್ಟು ದೊಡ್ಡ ಚರ್ಚೆಗಳಾಯ್ತು, ಅಲೆಮಾರಿಗಳಿಗೆ ಎಷ್ಟು ಸಮಸ್ಯೆ ಆಯಿತು ಅನ್ನುವಂಥದ್ದು ಗೊತ್ತಿದೆ. ನಿಮಗೆ ಗೊತ್ತಿದ್ದಂತೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಆದಿ ದ್ರಾವಿಡರು ಅಂತ ಹೇಳುವಂತ ಸತ್ಯಸಾರಮಣಿಯನ್ನ ಪೂಜೆ ಮಾಡುವಂತ ಒಂದು ದೊಡ್ಡ ಸಮುದಾಯ ಇದೆ, ಪರಿಶಿಷ್ಟ ಜಾತಿದು. ಅವರಿಗೆ ಎಲ್ಲಿ ಸೇರಿಸಬೇಕು ಅಂತ ಹೇಳಲೇ ಇಲ್ಲ ನೀವು ಆದಿ ದ್ರಾವಿಡರನ್ನ. ನೀವು ಆ ಕಡೆ ಆದ್ರೂ ಹೋಗಿ ಈ ಕಡೆ ಆದ್ರೂ ಹೋಗಿ ಅಂತೇಳಿ ಸಮೀಕ್ಷೆಯಲ್ಲಿ ಹೇಳ್ಬಿಟ್ರು. ಅವ್ರು ಪ್ರತ್ಯೇಕ ಬೇಕು ಅಂತೇಳಿ ಬಯಸ್ತಾ ಇದ್ರು. ಇವ್ರು ಹೇಳಿದ್ರು ನೀವು ಎಡಕ್ಕಾದ್ರೂ ಹೋಗಿ ಬಲಕ್ಕಾದ್ರೂ ಹೋಗಿ ಅಂತ ಹೇಳಿ ಅವರನ್ನ ಎಲ್ಲರ ಜೊತೆಗೆ ಪೈಪೋಟಿ ಮಾಡ್ಲಿಕ್ಕೆ ಬಿಟ್ಟು ನಮ್ಮ ಜಿಲ್ಲೆಯಲ್ಲಿರುವಂತ ಸುಮಾರು 5-6 ಜಿಲ್ಲೆಗಳಲ್ಲಿರುವಂತ ಕರಾವಳಿ ಮತ್ತು ಮಲೆನಾಡಲ್ಲಿರುವಂತ ಸತ್ಯಸಾರಮಣಿಯನ್ನ ಪೂಜಿಸುವಂತ ಆದಿ ದ್ರಾವಿಡರು ಅಂತ ಹೇಳುವಂತ ಆ ಸಮುದಾಯಕ್ಕೆ ಈ ಸರ್ಕಾರ ಬಹಳ ದೊಡ್ಡ ಪ್ರಮಾಣದ ಅನ್ಯಾಯವನ್ನ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾಡಿದ್ರು. ಎರಡನೇದು, ಈಗ ಹೊಸ ನೇಮಕಾತಿಯ ಸಂದರ್ಭದಲ್ಲಿ ನಾವು 15% ಪರಿಗಣಿಸ್ತೀವಿ ಅಂತ ಹೇಳಿ ಹಿಂದೆ ಬಿಜೆಪಿ ಸರ್ಕಾರದನ್ನು ಒಪ್ಕೊಳ್ಳಿಲ್ಲ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯನ್ನು ಕೂಡ ಒಪ್ಕೊಳ್ಳಿಲ್ಲ, ಬಿಲ್ ಮಾಡಿದ್ದನ್ನು ಕೂಡ ಸರ್ಕಾರ ಒಪ್ಕೊಳ್ಳಿಲ್ಲ. ಈಗ 15% ನಂತನೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ಇದರ ಪರಿಣಾಮ ಇವತ್ತು ವಿಜಯವಾಣಿನಲ್ಲಿ ಒಂದು ವರದಿ ಬಂದಿದೆ ಮುಖಪುಟದಲ್ಲಿ, ರೋಸ್ಟರ್ ಇಕ್ಕಟ್ಟು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಅಂತ. ನಾನು ಹೇಳ್ತೇನೆ, ನೀವೇನು ಬೆಂಕಿಯಲ್ಲಿ ಬೆಳಕು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಆ ಬೆಂಕಿಯೇ ಈ ಸರ್ಕಾರವನ್ನ ಸುಡುತ್ತೆ ಒಳ ಮೀಸಲಾತಿನಲ್ಲಿ. ಇದನ್ನ ದಯಮಾಡಿ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಯೋಜನೆಗೂ ನಿಮ್ಮ ಅನುಷ್ಠಾನಕ್ಕೂ ತಾಳಮೇಳ ಇಲ್ಲದೆ ಇರುವ ಪರಿಣಾಮಕ್ಕೆ ಈ ಎಲ್ಲ ಯೋಜನೆಗಳು ಕೂಡ ಇವತ್ತು ಹಳ್ಳ ಹಿಡಿಲಿಕ್ಕೆ ಇವತ್ತು ಮಾನ್ಯ ಅಧ್ಯಕ್ಷರೇ ಪ್ರಾರಂಭ ಆಗಿದೆ. ಇನ್ನು ರಾಜ್ಯದಲ್ಲಿರುವಂತ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನೀವು ವಿರೋಧ ಮಾಡಿಬಿಟ್ರಿ. ವಿರೋಧ ಮಾಡಿದ್ರಿ ಸರಿ, ನಿಮ್ಗೆ ನಿಮ್ಮ ಪಾರ್ಟಿ ಅಜೆಂಡಾ ಇರಬಹುದು, ನಂಗೆ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇಲ್ಲ, ನಿಮ್ಗೆ ವಿರೋಧ ಇರಬಹುದು. ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿ ತರ್ತೀರಿ ಅಂತ ನೀವು ಹೇಳಿದ್ರಿ. ಎಲ್ಲಿ ಜಾರಿಗೆ ತಂದಿದ್ದೀರಿ? ನಾನು ಅದಕ್ಕೆ ಮತ್ತೆ ಹೇಳ್ತದೆ, ನಿಮ್ಮ ಯೋಜನೆಗೂ ಅನುಷ್ಠಾನಕ್ಕೂ ಸಂಬಂಧನೇ ಇಲ್ಲ ಅಂತ. ಇವತ್ತಿನ ತನಕ ಈ ಸರ್ಕಾರ ಬಂದು 3 ವರ್ಷ ಆಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಕೊಳ್ಳಿಲ್ಲ ಅಂತಂದ್ಮೇಲೆ ರಾಜ್ಯ ಶಿಕ್ಷಣ ನೀತಿಯನ್ನಾದ್ರೂ ಕೂಡ ಹೇಳಬೇಕಾಗಿತ್ತು. ಆ ವರದಿಯನ್ನ 3700 ಪೇಜ್ ವರದಿಯನ್ನ ತರಿಸ್ಕೊಂಡಿದ್ರಿ. ಇವತ್ತಿನ ತನಕ ರಾಜ್ಯ ಸರ್ಕಾರಕ್ಕೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಏನ್ ಮಾಡಬೇಕು ಅನ್ನುವಂತ ಸ್ಪಷ್ಟತೆ ಇಲ್ಲ. ರಾಜ್ಯದ ವಿದ್ಯಾರ್ಥಿಗಳು ಯಾವ ನೀತಿಯ ಆಧಾರದಲ್ಲಿ ಶಿಕ್ಷಣವನ್ನು ಮಾಡಬೇಕು ಅಂತೇಳಿ ಇಲ್ಲಿಯ ತನಕ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ತಳ್ಳಲ್ಪಟ್ಟಿರುವಂತದ್ದು ಅತ್ಯಂತ ದುರಂತ ಅಂತ ನಾನು ಅನ್ಕೊಳ್ತೇನೆ. ಹಾಗಾಗಿ ಮಧುಸೂದನ್ ನಾಯಕನ ವರದಿ, ಒಳ ಮೀಸಲಾತಿ, ಇವತ್ತು ಪ್ರಾದೇಶಿಕ ಅಸಮಾನತೆಯಲ್ಲಿರುವಂತಹ ಗೋವಿಂದರಾಜ್ ಸಮಿತಿ, ಶಿಕ್ಷಣ ನೀತಿ, ಇವೆಲ್ಲವೂ ಕೂಡ ನಿಮ್ಮ ಯೋಜನೆಗೂ ಮತ್ತು ಅನುಷ್ಠಾನಕ್ಕೂ ಸಂಬಂಧ ಇಲ್ಲದಿರುವಂತಹ ವಾತಾವರಣವನ್ನ ಇವತ್ತಿನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಮಾನ್ಯ ಅಧ್ಯಕ್ಷರೇ, ನಾನು ಆಗ್ಲೇ ಹೇಳಿದಂತೆ ಬೆಂಕಿಯಲ್ಲಿ ಬೆಳಕು ಅನ್ನುವಂತ ಶಬ್ದವನ್ನ ಬಳಸಿರುವಂತ ಈ ಸರ್ಕಾರ ಎಷ್ಟು ಸಮಸ್ಯೆಗಳಿಗೆ ಬೆನ್ನು ತೋರಿಸಿದೆ ಅಂತ. ನೀವು 21 ಬೇಡಿಕೆಗಳ ಮೇಲೆ ಚರ್ಚೆಯನ್ನು ನಾನು ಆಗ್ಲೇ ಹೇಳಿದೆ. ಎಷ್ಟು ಸಮಸ್ಯೆಗಳ ಬಗ್ಗೆ ಈ ಸರ್ಕಾರ ಇವತ್ತು ಬೆನ್ನು ತೋರಿಸಿದೆ? ಯಾವ್ದಾದ್ರು ಸಮಸ್ಯೆಗಳ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ, ನೈಜವಾದಂತ ಕಾಳಜಿ ಇದೆಯಾ? ಆ ಸಮಸ್ಯೆಗಳ ಬಗ್ಗೆ ನಮ್ಮ ಸರ್ಕಾರದ ಇದು ನೀತಿ, ನಮ್ಮ ಸರ್ಕಾರದ ಯೋಜನೆ ಇದು ಅಂತ ಏನಾರ ಸಮಸ್ಯೆಗಳನ್ನ ಪರಿಹಾರ ಮಾಡುವ ಕಡೆಗೆ ನಿಮ್ಮ ಸರ್ಕಾರ ಏನಾರು ಯೋಚನೆಗಳನ್ನು ಮಾಡಿದ್ಯಾ? ನಾನು ಮೊನ್ನೆ ಅಧಿವೇಶನದಲ್ಲಿ ಹೇಳಿದೆ, ಸರ್ವರ್ ಸಮಸ್ಯೆ. ಒಂದು ಸರ್ವರ್ ಸಮಸ್ಯೆಯನ್ನ ಸರಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಬೇಕು ಮಾನ್ಯ ಅಧ್ಯಕ್ಷ? ಗ್ರಾಮ ಪಂಚಾಯತಿಗಳಿಗೆ ಹೋದ್ರೆ ಸರ್ವರ್ ಇಲ್ಲ, ರಿಜಿಸ್ಟರ್ ಆಫೀಸ್ಗಳಿಗೆ ಹೋದ್ರೆ ಸರ್ವರ್ ಇಲ್ಲ, ತಾಲೂಕು ಆಫೀಸಿಗೆ ಹೋದ್ರೆ ಸರ್ವರ್ ಇಲ್ಲ, ರೇಷನ್ ಕಾರ್ಡ್ಗಳಿಗೆ ಹೋದ್ರೆ ಸರ್ವರ್ ಇಲ್ಲ. ಇಂಥ ಒಂದು ಪರಿಸ್ಥಿತಿಯನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿಬಿಟ್ಟಿದೆ. ಇದರ ಜೊತೆನಲ್ಲಿ 9/11 ಸಮಸ್ಯೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯ ಜನ ಹೈರಾಣ ಆಗ್ಬಿಟ್ಟಿದ್ರಲ್ಲಿ. ನಾವು 11-12 ಜನ ಶಾಸಕರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರನ್ನ, ಗ್ರಾಮೀಣಾಭಿವೃದ್ಧಿ ಸಚಿವರನ್ನ, ಕಂದಾಯ ಸಚಿವರನ್ನ, ಸಂಬಂಧಪಟ್ಟಂತ ಇಲಾಖೆಯವರನ್ನ ನೀವು ಎಷ್ಟು ಮೀಟಿಂಗ್ ಮಾಡಿದ್ರು ಕೂಡ 9/11 ಸಮಸ್ಯೆ ಇವತ್ತಿನ ತನಕ ಪರಿಹಾರ ಆಗ್ಲೇ ಇಲ್ಲ. ಜನ ಮನೆ ಕಟ್ಕೊಳ್ಬೇಕು,
ನನ್ನ ಜಾಗವನ್ನು ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತಂದ್ರೆ ಇವತ್ತಿನ ತನಕ 9/11 ಸಮಸ್ಯೆ ಬಗೆಹರಿಲಾರಂತ ಪರಿಸ್ಥಿತಿಗೆ ಈ ಸರ್ಕಾರ ಇವತ್ತು ಬೆನ್ನು ತೋರಿಸಿದೆ. ಬೆಂಗಳೂರಿನ ಓಸಿ ಸಮಸ್ಯೆ, ನಾನೇ ಮಂತ್ರಿ ಆಗಿದ್ದಾಗ ಓಸಿಗೆ ಪರ್ಮಿಷನ್ ಅನ್ನು ಕೊಟ್ಬಿಟ್ಟಿದ್ವಿ. ಈಗ ಕೋರ್ಟ್ ಆರ್ಡರ್ ಅಂತ ಅನ್ಕೊಂಡು ಆ ಓಸಿ ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಆದ ಬೆಂಗಳೂರಿನ ಸಮಸ್ಯೆ ಬಂದಾಗ ನಮ್ಮೆಲ್ಲ ಶಾಸಕರು ಮಾತಾಡಿದ್ರು. ಎಷ್ಟು ಲಕ್ಷ ಜನರಿಗೆ ಇವತ್ತು ಸಮಸ್ಯೆ ಆಗಿದೆ. ಸರ್ಕಾರ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ ನಿಮಗೇನಾರು ಅನ್ಸಿದ್ಯಾ? 6 ಲಕ್ಷ ಜನ. ಮಾನ್ಯ ಸಾರಿಗೆ ಸಚಿವರು ಇಲ್ಲಿದ್ದಾರೆ. ಟ್ಯಾಕ್ಸಿಗಳಿಗೆ ಪ್ಯಾನಿಕ್ ಬಟನ್ ಅಂತೇಳಿ ಒಂದು ಹೊಸ ಸೃಷ್ಟಿ ಮಾಡ್ತು. ಯಾರು ಟ್ಯಾಕ್ಸಿಗಳಿಗೆ ಹೋಗ್ತಾ ಇದ್ರೆ ಏನಾರು ಪ್ಯಾನಿಕ್ ಆದ್ರೆ ಒಂದು ಬಟನ್ ಅನ್ನು ಒತ್ತಬೇಕು, ಅದು ಪೊಲೀಸ್ ಸ್ಟೇಷನ್ ರಿಂಗ್ ಹೋಗಬೇಕು ಅಂತೇಳಿ ಒಂದು ಹೊಸ ತಂದ್ರೇನೆ ಬಟನ್ ಇರ್ಬೋದು. ಸಾರ್ವಜನಿಕ ದೃಷ್ಟಿಯಿಂದ ಒಳ್ಳೆಯ ವಿಷಯನೇ ಇರ್ಬೋದು. ಅದಕ್ಕೆ ಟ್ಯಾಕ್ಸಿ ಮಾಲಕರು ಎಷ್ಟು ಹಣ ಕಟ್ಟಬೇಕಾಗಿದೆ? ಇವತ್ತು 3,500 ರೂಪಾಯಿಗೆ ಸಿಗ್ತಾ ಇದ್ದಂತ ಪ್ಯಾನಿಕ್ ಬಟನ್ ಇವತ್ತು 13,000 15,000 ಕೊಡಬೇಕು ಅಂತ ಹೇಳಿದ್ರೆ ಆ ಟ್ಯಾಕ್ಸಿ ಮಾಲೀಕ ದುಡಿದು ಪ್ಯಾನಿಕ್ ಬಟನ್ಗೆ ದುಡಿಯೋದು, ತನ್ನ ಸಂಸಾರಕ್ಕೋಸ್ಕರ ಟ್ಯಾಕ್ಸಿ ಮಾಲೀಕ ದುಡಿಯೋದು, ಇದು ಅರ್ಥ ಆಗದಲ್ಲೇ ಇರುವಂತ ಸಮಸ್ಯೆ. FC ಅನ್ನ ರಿನ್ಯೂವಲ್ ಮಾಡಬೇಕು ಅಂತಂದ್ರೆ ಇದನ್ನ ಕಡ್ಡಾಯ ಮಾಡಿದಿರಿ. ನನಗೆ ಗೊತ್ತಿಲ್ಲ, ಟ್ಯಾಕ್ಸಿ ಮಾಲೀಕರ ನಂತರ ಬಂದಿದ್ರು, ಅವ್ರು ಹೇಳ್ತಾ ಇದ್ರು, ಸರ್ ಆ ಬಟನ್ ಒತ್ತಿದ್ರೆ, ಒಂದು ನಿಮಿಷ ನಾನು ಮುಗಿಸ್ತೀನಿ, ಆ ಬಟನ್ ಒತ್ತಿದ್ರೆ ಕೇಂದ್ರ ಸರ್ಕಾರದ ನೀತಿ 3,500ದಿಂದ 10,000ವರೆಗೂ ಇದೆ. ಕೇಂದ್ರ ಸರ್ಕಾರದ ನೀತಿ ಅದು ಥ್ರೂಔಟ್ ಇಂಡಿಯಾ ಇದೆ. ಅದು 3,500ದಿಂದ ಬಸ್ಸಸ್ಗೆ 10,000 ರೂಪಾಯಿವರೆಗೂ ಆಗುತ್ತೆ, ಟ್ಯಾಕ್ಸಿಗೆ ಅದು ಆಗೋದಿಲ್ಲ. 10,000 ರೂಪಾಯಿವರೆಗೂ ಆಗುತ್ತೆ. ಆಮೇಲೆ ಅದ್ರ ಮೇಲೆ ಕೋರ್ಟ್ಗೂ ಹೋದರು. ಆಮೇಲೆ ಕೋರ್ಟ್ ಏನು ಮಾಡಿದ್ರು, ಡೈರೆಕ್ಷನ್ಸ್ ಕೊಟ್ಟರು ಕಮಿಷನರ್ಗೆ. ಡೈರೆಕ್ಷನ್ಸ್ ಕೊಟ್ಟು ಅವ್ರನ್ನೆಲ್ಲ ಕೂಡ ಕರೆದು ಮಾತಾಡಿ ಅಂದರು. ಆ ಕಮಿಷನರು ಮತ್ತು ಅವರು ಕೂತು ಮಾತಾಡಿ ಆ ರೇಟ್ಸ್ಗೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಪ್ಯಾನಿಕ್ ಬಟನ್ ನೀತಿಯನ್ನು ನಾನು ವಿರೋಧಿಸಲಿಲ್ಲ. ಒಂದು ಸಾರ್ವಜನಿಕದ ದೃಷ್ಟಿಯಿಂದ ಅದು ಒಳ್ಳೇದಾಗಿರ್ಬೋದು. ಆದರೆ ಸರ್ಕಾರಕ್ಕೊಂದು ನಿಲುವು ಬೇಕಲ್ಲ. ಒಬ್ಬ ಪ್ಯಾನಿಕ್ ಬಟನ್ ಹಾಕ್ಲಿಕ್ಕೆ 13,000 15,000 ರೂಪಾಯಿ ಅದನ್ನ ಕೊಡಬೇಕು, ಪ್ರತಿ ವರ್ಷ ಅದನ್ನ ರಿನ್ಯೂವಲ್ ಮಾಡ್ಲಿಕ್ಕೆ ಖರ್ಚು ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಯಾರ ಒಂದ್ ಕಡೆಯಿಂದ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ಬಿಟ್ಟಿದ್ದಾರೆ ಎಲ್ಲ ವಿಷಯಗಳಲ್ಲೂ. ನೀವು ಇಂಥ ನೀತಿಗಳನ್ನ ತಂದ್ರೆ ಇಲ್ಲ ನೀವು ಎಲ್ಲ ಕಡೆ ಬೇರೆ ಬೇರೆ ರಾಜ್ಯ ತಗೊಳ್ಳಿ. ಅವ್ರು ಬಂದಿದ್ರು ನನ್ನ ಹತ್ರ, ಸರ್ ಈ ಪ್ಯಾನಿಕ್ ಬಟನ್ ಇಂದ ನಾವು ಪ್ಯಾನಿಕ್ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರು. ಆಯ್ತು, ಆ ಪ್ಯಾನಿಕ್ ಬಟನ್ ಎಷ್ಟು ದೂರುಗಳು ಬಂದಿದೆ ಅಂತ ತೆಗೀರಿ ನೋಡೋಣ. ಆ ಪ್ಯಾನಿಕ್ ಬಟನ್ ಬಂದಾಗ ಯಾರು ಫೋನ್ ರಿಸೀವ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಅಥವಾ ನಿಮ್ದು ಯಾವ್ದಾದ್ರು ಸಾರಿಗೆ ಕೇಂದ್ರದಲ್ಲಿ ಅಂತ ಹೇಳಿ ನೋಡೋಣ. ಲಕ್ಷಾಂತರ ಜನ ಟ್ಯಾಕ್ಸಿ ಮಾಲೀಕರು ಚಾಲಕರು ಒದ್ದಾಡ್ತಾ ಇದ್ದಾರೆ ಇವತ್ತು ಅದನ್ನ ಕಟ್ಟಬೇಕು ಅಂತಂದ್ರೆ. ಹೊಸ ಹೊಸ ರೂಲ್ಸ್ ಗಳನ್ನ ತೆಗೆದುಕೊಂಡು ಬಂದು ಯಾರೋ ಕಂಪನಿಗಳಿಗೆ ಉದ್ಧಾರ ಮಾಡ್ಲಿಕ್ಕೆ ಕೊಟ್ಟಿರುವಂತ ಈ ಪ್ಯಾನಿಕ್ ಬಟನ್ ಬಗ್ಗೆ ಸರ್ಕಾರದ ನಿಲುವೇನಾಗಿದೆ ಇವತ್ತು ಮಾನ್ಯ ಅಧ್ಯಕ್ಷರೇ, ನೀವು ಆಮೇಲೆ ಬನ್ನಿ, ನಡುವೆ ಇಂಟರ್ವ್ಯೂನ್ ಆಗಬೇಡಿ. ರದ್ದು ಮಾಡಿಸ್ಬಿಡ್ಲಿ. ನಾವು ತಂದಿದ್ದಲ್ಲ ಇದು ನಮ್ದು ಇಲ್ಲವೇ ಇಲ್ಲ. ಇದು ಕೇಂದ್ರ ಸರ್ಕಾರದ ನೀತಿ. ರದ್ದು ಮಾಡಿಸ್ಬಿಡಿ. ಕೇಂದ್ರ ಕೇಳ್ಬಿಟ್ಟು ಸರ್ಕಾರದಿಂದ ಪ್ಯಾನಿಕ್ ಬಟನ್ ಸಬ್ಸಿಡಿ ಕೊಡಿ ಸರ್. 13,000 ನನಗೆ ನಿಮ್ಗೆ ಜುಜುಬಿ ಆಗಿರ್ಬೋದು, ಟ್ಯಾಕ್ಸಿ ಮಾಲೀಕನಿಗೆ ಸಬ್ಸಿಡಿ ಕೊಡಿ ಅಂತ ಹೇಳಿ, ಚರ್ಚೆ ಬೇಡ, ಮಾತಾಡ್ತಾರೆ. ಸಬ್ಸಿಡಿ ಕೊಡಿ ಅಂತ ಹೇಳಿ ನಾವು ತಂದಿಲ್ಲ ಇದನ್ನ. ಕೇಂದ್ರ ಸರ್ಕಾರದ ನೀತಿ ಇದು. ಸುಳ್ಳಣ್ಣ ಆಯ್ತು ಉಂಡು. ಒಂದು ನಿಮಿಷ ಸರ್, ಕೂತ್ಕೊಳ್ಳಿ ಸರ್. ನಾನು ಹೇಳಿದ್ದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಾನು ಪ್ಯಾನಿಕ್ ಬಟನ್ನಿನ ನೀತಿಯ ಬಗ್ಗೆ ಯೋಜನೆಯನ್ನು ನಾನು ವಿರೋಧಿಸಲಿಲ್ಲ. ನೀವು ಅದಕ್ಕೆ ಒಂದು ನಿಗದಿತ ದರ ನಿಗದಿ ಮಾಡಿ. 3,500 4,000 ಅವ್ರು ಕೋರ್ಟಿಗೆ ಹೋಗಿದ್ರು. ಕೋರ್ಟಲ್ಲಿ ಒಂದು ದರ ನಿಗದಿ ಆಗಿತ್ತು. ಇವತ್ತು 13,000 15,000 ಅಂತ ಪ್ಯಾನಿಕ್ ಬಟನ್ಗೆ ಕೊಡಬೇಕು ಅಂತಂದ್ರೆ ಟ್ಯಾಕ್ಸಿ ಮಾಲೀಕ ಎಲ್ಲ ಹೋಗ್ತಾನೆ? ಅವನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಆ ನೀತಿಯನ್ನ ತೆಗೆದುಬಿಡಿ, ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ ಅಂತ ನಾನು ಹೇಳೇ ಇಲ್ಲ. ಆಯ್ತು, ಅದರಿಂದ ಏನೇನಾಗಿದೆ ಅನ್ನುವಂಥದ್ದು ಒಂದು ರಿಪೋರ್ಟ್ ತಗೊಳ್ಳಿ. ಕೇಂದ್ರ ಸರ್ಕಾರದ್ದು ಯಾವುದೋ ಒಂದು ಯೋಜನೆ ಬೇಕು, ಇನ್ನೊಂದು ಬೇಡ ಅನ್ನುವಂಥದ್ದು ಈಗ ತಗೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಪ್ಯಾನಿಕ್ ಬಟನ್ ಇರುವಂತಹ ಸಾಧಕ ಬಾಧಕ ಅದ್ರಲ್ಲಿ ಆಗ್ತಾ ಇರುವಂತಹ ಖರ್ಚಿನ ಬಗ್ಗೆಯೂ ಕೂಡ ಸರ್ಕಾರ ಆಲೋಚನೆ ಮಾಡಬೇಕಂತ ಅಗತ್ಯ ಇದೆ. ಇನ್ನು ಈ ಖಾತಾ ಬಗ್ಗೆ ತುಂಬಾ ಜನ ಉಲ್ಲೇಖ ಮಾಡಿದ್ರು. ಅದೊಂದು ಜನರಿಗೆ ಅರ್ಥ ಆಗದಲ್ಲೇ ಇರುವಂತ ಮತ್ತು ಹೈರಾಣಾಗಿ ನರಕ ಹೋಗಿರುವಂತ ಒಂದು ಸಮಸ್ಯೆ. ಈ ಖಾತಾ ಬಿ ಖಾತಾ, ಆ ಖಾತಾ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇರುವಂತ ಭ್ರಷ್ಟಾಚಾರ, ಇದ್ಯಾವುದಕ್ಕೂ ಕೂಡ ಸರ್ಕಾರದ ಬಳಿ ಉತ್ತರ ಇಲ್ಲ. ಇನ್ನು ನಮ್ಮ 2 ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು, ನಾನು ಇದನ್ನ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಎಷ್ಟು ಸರಿ ಚರ್ಚೆ ಮಾಡೋದು? ಚರ್ಚೆ ಮಾಡಿ 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 ಸಾಕಾಗೋಗಿದೆ ನಮಗೆ ಇದ್ರ ಬಗ್ಗೆ ನಿಮ್ಮ ಸರ್ಕಾರಕ್ಕೆ ನಿಲುವಿಲ್ಲ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅತಿಥಿ ಉಪನ್ಯಾಸಕರ ಬಗ್ಗೆ ಎಲ್ಲ ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಅತಿಥಿ ಉಪನ್ಯಾಸಕರ ನೇಮಕ ಆಗಬೇಕು, ಅವ್ರನ್ನ ಕಾಯಂ ಮಾಡಬೇಕು, ಅವರಿಗೆ ಪ್ರತಿ ತಿಂಗಳು ಸಂಬಳ ಸರಿಯಾಗಿ ಕೊಡಿ. 2 ತಿಂಗಳು ಸಂಬಳ ವರ್ಷ ಪೂರ್ತಿ ಬರೋದೇ ಇಲ್ಲ. ನಿಗದಿತವಾಗಿ ಅವ್ರಿಗೆ ಸಮಯ ಕೊಡ್ಲಿ, ಸಂಬಳ ಬರಲಿಲ್ಲ ಅಂತಂದ್ರೆ ಆ ಅತಿಥಿ ಶಿಕ್ಷಕ ಹೆಂಗ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ?
ಈ ಯಾವ ಸಮಸ್ಯೆಗಳಿಗೂ ಕೂಡ ಸರ್ಕಾರ ಇವತ್ತು ಪರಿಹಾರ ಮಾಡಲಿಕ್ಕೆ ನಿಮ್ಮ ಸರ್ಕಾರದಲ್ಲಿ ನೀತಿಗಳೇ ಇಲ್ಲಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಸರಿಯಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಅಧ್ಯಕ್ಷರೇ. ಇನ್ನು ಆಶ್ರಯ ಮನೆ ನನಗೆ ಶುರುವೇ ಮಾಡೋದು ಈಗ ಮುಗಿಸ್ಬಿಟ್ಟಿದ್ರೆ ಹೆಂಗಾಗುತ್ತೆ? ಆಯ್ತಲ್ಲ, ಎಲ್ಲಾಗಿದೆ? 15 ನಿಮಿಷ ಆಗಿದೆ. ಆರಾಮಾಗಿರಿ. 15 ನಿಮಿಷ ಆಯ್ತು. ಇಲ್ಲ ಮಾತಾಡ್ಬೇಕಲ್ಲ, ಗೊತ್ತಿದೆ. ಆಶ್ರಯ ಮನೆ ಜಮೀರ್ ಅಹಮದ್ ಅವರು ಇಲ್ಲಿದ್ದಾರೆ. ಆಶ್ರಯ ಮನೆಯ ಬಗ್ಗೆ ನೀವು ಮಾತಾಡ್ತಿದ್ರೆ ನಾವು ಸಾಮಾನ್ಯ ಜನರ ಪರ ಅಂತ ಹೇಳ್ತಾ ಇದ್ದೀರಿ. ಆಶ್ರಯ ಮನೆಗಳ ಬಗ್ಗೆ ನಿಮ್ಮ ನಿಲುವೇನಿದೆ? ಈ ಸರ್ಕಾರ ಬಂದ ನಂತರ ನೀವು ನಾಳೆ ಇವತ್ತು ಸಮಯ ತಗೊಳ್ಳಿ, 224 ವಿಧಾನಸಭಾ ಕ್ಷೇತ್ರಗಳಿಗೆ ಕಳೆದ 3 ವರ್ಷಗಳಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಿಗೆ ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ ಅಂತ ಬಿಡುಗಡೆ ಮಾಡಿ. ನೀವು ಟೋಟಲ್ ಎಷ್ಟೋ ಬಿಡುಗಡೆ ಮಾಡಿದಿರಿ ಅಂದ್ರೆ ಹಂಗಾಗಲ್ಲ. ಇಡೀ ರಾಜ್ಯವನ್ನ ಒಂದು ಯೂನಿಟ್ ಆಗಿ ತೆಗೆದುಕೊಳ್ಬೇಕು ನೀವು. ಎಷ್ಟು ಆಶ್ರಯ ಮನೆಗಳನ್ನ, ಎಷ್ಟು ಅಂಬೇಡ್ಕರ್ ಮನೆಗಳನ್ನ, ಎಷ್ಟು ಆವಾಸ್ ಮನೆಗಳನ್ನ ನಿಮ್ ಸರ್ಕಾರ ಬಂದ ನಂತರ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ನಾನು 3 ವರ್ಷದಲ್ಲಿ ಈ ಬಾರಿ ಶಾಸಕನಾದ ನಂತರ ನನ್ನ ಕ್ಷೇತ್ರಕ್ಕೆ ಒಂದೇ ಒಂದು ಆಶ್ರಯ ಮನೆ ಬರಲಿಲ್ಲ. ನನ್ನಂತೆ ಬಹುಶಃ ಸಾಕಷ್ಟು ಜನ ಶಾಸಕರಿದ್ದಾರೆ. ಎಷ್ಟು ಆಶ್ರಯ ಮನೆಗಳನ್ನು ಕೊಟ್ಟಿದ್ದೀರಿ? ನಿಮ್ಮ ಆಶ್ರಯ ಮನೆಗೆ ಸಂಬಂಧಪಟ್ಟಂತೆ ನಿಮ್ಮ ವರದಿ ಏನ್ ಹೇಳ್ತದೆ ಅಂತ ಹೇಳ್ತೀನಿ ನಾನು. ಜಮೀರ್ ಅವರು ಅದನ್ನು ಓದಿ ದಯಮಾಡಿ. ಒಂದು ನಿಮಿಷ ಬೇಡ. ನೀವೇ ಕೊಟ್ರ ವರದಿ, ನಿಮ್ದೇ ಪುಸ್ತಕ, ನಂದಲ್ಲ ಪುಸ್ತಕ ಇದು, ಇದೇ ನಿಮ್ದೇ ಪುಸ್ತಕ. ಆ ಆಶ್ರಯ ಮನೆಗಳಲ್ಲಿ ನಿಮ್ಮ ಆರ್ಥಿಕ ಸಮೀಕ್ಷೆ ನೀವು 2020ರಿಂದ ಪ್ರಾರಂಭ ಮಾಡಿ, 2020ರಿಂದ ಪ್ರಾರಂಭ ಮಾಡಿ 2026 ತನಕ ನೀವೇನ್ ಹೇಳ್ತೀರಿ ಅಂದ್ರೆ 1,15,000 ಮನೆಗಳನ್ನ ಗುರಿಯನ್ನ ಹೊಂದಲಾಗಿತ್ತು ಅಂತ ಹೇಳಿ, ಒಟ್ಟು ಸಾಧನೆ ಎಷ್ಟು ಅಂತ ಕೇಳಿದ್ರೆ 46,960 ಮನೆಗಳನ್ನ ನೀವು ಸಾಧನೆ ಮಾಡಿದಿರಿ. ಮೋರ್ ದೆನ್ 50% ನೀವು ಬರಲೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಇನ್ನು ಈ ಮಾತಾಡ್ತಿದ್ರೆ ನಾವು ಆಶ್ರಯ ಮನೆಗಳ ಬಗ್ಗೆ ನಮಗೆ ಕಾಳಜಿ ಇದೆ, ನಾವು ಜನಪರವಾಗಿದ್ದೀವಿ ಎನ್ನುವಂತ ಮಾತುಗಳನ್ನ ನೀವು ಹೇಳಲಿಕ್ಕೆ ಶುರು ಮಾಡಿದ್ರಿ. ಇವತ್ತು ಪ್ರಜಾವಾಣಿನಲ್ಲಿ ಒಂದು ಹೇಳಿಕೆ ಬಂದಿದೆ, ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಿ. SCP TSP ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ವರ್ಗಾಯಿಸ್ತಿದ್ದೀರಿ ಅಂತೇಳಿ ಪದೇ ನಾವು ಹೇಳ್ತಾ ಇದ್ವಿ. ಈ ವರ್ಷನೂ ಕೂಡ ಸುಮಾರು 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಂತೇಳಿ ಆ ವರದಿ ಹೇಳ್ತಾ ಇದೆ. ಕಳೆದ 3 ವರ್ಷದಲ್ಲಿ ಹತ್ತತ್ರ 40,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ರಿ ಗ್ಯಾರಂಟಿ ಯೋಜನೆಗಳಿಗೆ. ಈ ವರ್ಷದಲ್ಲೂ ಕೂಡ 14,000 ಕೋಟಿ ರೂಪಾಯಿಯನ್ನ ವರ್ಗಾವಣೆ ಮಾಡಿದ್ದಾರೆ ಎನ್ನುವಂಥದ್ದನ್ನ ಪತ್ರಿಕೆ ವರದಿ ಮಾಡಿದೆ. ಅಂದ್ರೆ ನಿಮ್ಮ ಸರ್ಕಾರದ ಯಾವ್ದಾವುದೋ ಯೋಜನೆಗಳಿಗೆ ನೀವು ಗ್ಯಾರಂಟಿ ಯೋಜನೆಗಳಿಗೆ, ಇನ್ಯಾವುದೋ ಯೋಜನೆಗಳಿಗೆ SCP TSP ಹಣವನ್ನ ಬಳಸ್ತೀರಿ ಅಂತಂದ್ರೆ ಆ ಸಮುದಾಯದ ಹಿತವನ್ನ ನೀವು ಕಾಪಾಡಲೇ ಇಲ್ಲ ಅಂತ 6-7 ಜನ ಆ ಸಮುದಾಯವನ್ನ ಪ್ರತಿನಿಧಿಸುವಂತ ಸಚಿವರುಗಳಿದ್ದೀರಿ ನೀವು. ಒಳ ಮೀಸಲಾತಿ ಬಗ್ಗೆ ನಿಮಗೆ ಆ ಸಮುದಾಯವನ್ನ ಪ್ರತಿನಿಧಿಸಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ನಿಮ್ದೇ ಹಣ ದುರ್ಬಳಕೆ ಆಗ್ತಾ ಇದ್ರು ಕೂಡ ನೀವು ಅದಕ್ಕೆ ಸ್ಪಂದನ ಕೊಡೋದಿಲ್ಲ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವ್ದಾಗಾರೆ? ನಿಮ್ ಸರ್ಕಾರಕ್ಕೆ ಆದ್ಯತೆ ಯಾವುದು? ಯಾವ ಯೋಜನೆಗೆ, ಸಮಸ್ಯೆಗಳಿಗೆ ನೀವು ಅಟೆಂಡ್ ಮಾಡ್ತಾ ಇದ್ರಿ, ಅಡ್ರೆಸ್ ಮಾಡ್ತಾ ಇದ್ರಿ ಅಂತಾನೆ ಗೊತ್ತಿಲ್ಲ. ಬೆಂಕ್ ತೋರಿಸ್ಕೊಂಡು ಓಡಾಡ್ಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದಿರಿ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬೆಂಕಿಗೆ, ಈ ಎಲ್ಲ ಸಮಸ್ಯೆಗಳಿಗೆ ಜನ ಏನು ಬೆಂಕಿಯಿಂದ ಸಾಯ್ತಾ ಇದ್ದಾರೆ ಅಂತ ಸಮಸ್ಯೆಗಳ ಬೆಂಕಿಗೆ ನೀವು ಬೆಳಕಾಗಬೇಕಾಗಿತ್ತು. ಇದ್ಯಾವುದಕ್ಕೂ ಕೂಡ ಬೆಳಕಾಗುವಂತ ಪ್ರವೃತ್ತಿಯನ್ನ ನಿಮ್ಮ ಸರ್ಕಾರದ ನೀತಿಗಳಲ್ಲಿ ನೀವು ತೋರಿಸ್ತಿಲ್ಲ ಮಾನ್ಯ ಅಧ್ಯಕ್ಷರೇ. ಇನ್ನು ನಾನು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಬಹಳ ಕಳಕಳಿಯಿಂದ ಹೇಳೋದೇನು ಅಂತ ಕೇಳಿದ್ರೆ, ರಾಜ್ಯದಲ್ಲಿ ಕಳೆದ ನೀವು ಸಾಕಷ್ಟು 3 ವರ್ಷಗಳಿಂದ ನೀವು ಪ್ರಣಾಳಿಕೆಯಲ್ಲಿ ಯಾವತ್ತು ಘೋಷಣೆ ಮಾಡಿಬಿಟ್ರಿ ಎನ್ನುವ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ನೀವು ಘೋಷಣೆ ಮಾಡಿದ್ರಿ. ನಾವು ಅದನ್ನು ಸ್ವಾಗತ ಮಾಡಿದ್ವಿ, ಸರಿಯಾಗಿ ಜಾರಿಗೆ ತನ್ನಿ ಅಂತ ನಾವು ಹೇಳಿದ್ವಿ ಅಷ್ಟೇ. ರಾಜ್ಯವನ್ನ ಸಬ್ಸಿಡಿ ಸಂಸ್ಕೃತಿ ಬೆಳೆಸ್ಲಿಕ್ಕೆ ಹೊರಟ್ಬಿಟ್ಟಿದ್ದೀರಾ. ಸುನಿಲ್ ಸ್ವಲ್ಪ ಆಶ್ರಯ ಮನೆಗಳು ಆಮೇಲೆ ಕೂಡ ಮುಗಿಸ್ಬಿಡ್ತೀನಿ. ಸಬ್ಸಿಡಿ ಸಂಸ್ಕೃತಿಗೆ ರಾಜ್ಯವನ್ನ ತಳ್ತಾ ಇದ್ದೀರಾ. ಇವತ್ತು ಮುಖ್ಯಮಂತ್ರಿಗಳೇ ಬಜೆಟ್ನಲ್ಲಿ ಒಪ್ಕೊಂಡಂತೆ ಸುಮಾರು 1,14,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದೀರಿ ಅಂತ ನೀವು ಹೇಳಿದಿರಿ. ಸುಪ್ರೀಂ ಕೋರ್ಟ್ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ, ಫ್ರೀ ಸ್ಕೀಮಿನ ಬಗ್ಗೆ ಏನು ಮೊನ್ನೆ ಉಲ್ಲೇಖ ಮಾಡಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡಿದಿರಿ. ಯಾರಿಗೆ ಸಬ್ಸಿಡಿಯ ಕಾರಣಕ್ಕೆ ನಮ್ಮ ಪಾರ್ಟಿಯ ಅಂತ್ಯೋದಯದ ಕಲ್ಪನೆ ಇತ್ತು, ಯಾರಿಗೆ ದೀನ್ ದಯಾಳ್ ಅವರು ಹೇಳಿದರು ಅಂತ್ಯೋದಯದ ಕಲ್ಪನೆ ಏನು ಅಂತ ಕೇಳಿದ್ರೆ ಕಟ್ಟಕಡೆಯಲ್ಲಿರುವಂತಹ ವ್ಯಕ್ತಿಗಳು ಕೂಡ ಸರ್ಕಾರದ ಯೋಜನೆಗಳು ಕೂಡ ತಲುಪಬೇಕು ಅಂತ.
ಖಂಡಿತ ಆ ಯೋಜನೆಗಳನ್ನು ತಲುಪಲಿಕ್ಕೆ ನಾವು ಸಾಕಷ್ಟು ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಯೋಜನೆಗಳಿಂದ ಕಳೆದ 10 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಈಗ ನೀವು ನಿಮ್ಮ ಸರ್ವೆಯಲ್ಲಿ ಹೇಳುವ ಪ್ರಕಾರ ಸುಮಾರು 14% ಹಣವನ್ನ ಈ ರೀತಿ ಸಬ್ಸಿಡಿ ಸ್ಕೀಮ್ಗಳಿಗೆ ನೀವು ಬಳಸ್ಕೊಳ್ತಾ ಇರುವಂಥದ್ದು. ಇದರಿಂದ ದೂರಗಾಮಿ ಪರಿಣಾಮಗಳೇನಾಗುತ್ತೆ ರಾಜ್ಯದಲ್ಲಿ? ಇದನ್ನ ಇವತ್ತು ಎಲ್ಲರೂ ಆಲೋಚನೆ ಮಾಡಬೇಕಂತ ಅಗತ್ಯ ಇದೆ. ನಮ್ಮ ಪಾರ್ಟಿ ನಿಮ್ಮ ಪಾರ್ಟಿ ಅಲ್ಲ, ಇದನ್ನ ಆಲೋಚನೆ ಮಾಡಬೇಕಂತ ಅಗತ್ಯತೆಗಳಿದೆ. ಮಾನ್ಯ ಅಧ್ಯಕ್ಷರೇ, ಸಬ್ಸಿಡಿ ಬಡವನಿಗೆ ಆಶ್ರಯ ಆಗಬೇಕೇ ವಿನಃ ಚುನಾವಣೆಗೆ ಆಶ್ರಯ ಆಗಬಾರ್ದು. ಬಡವರಿಗದು ಸಹಾಯ ಆಗಬೇಕೇ ವಿನಃ ಚುನಾವಣೆಗದು ಸಹಾಯ ಆಗಬಾರ್ದು ಸಬ್ಸಿಡಿ. ಇದನ್ನ ಇವತ್ತು ಸರ್ಕಾರಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಅಗತ್ಯತೆಗಳಿದೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಗಿರೀಶ್ ಕಾರ್ನಾಡ್ರು ಯಯಾತಿನಲ್ಲಿ ಅವ್ರು ಹೇಳ್ತಾರೆ, ಬಹಳ ಪ್ರಸಿದ್ಧವಾದಂಥ ನಾಟಕ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಭಾರಿ ಪ್ರಸಿದ್ಧವಾಗಿರುವಂಥ ಸಾಲುಗಳೇನು ಅಂತ ಕೇಳಿದ್ರೆ, ಕತ್ತಲೆಯ ದಾರಿಯಲ್ಲಿ ಬೇಕಾದರೂ ಸಾಗಬಹುದು, ಆದರೆ ಕನಸುಗಳಿಲ್ಲದಂಥ ದಾರಿಯಲ್ಲಿ ನಡೆಯೋದು ಕಷ್ಟ ಅನ್ನುವಂಥದ್ದನ್ನ ಗಿರೀಶ್ ಕಾರ್ನಾಡ್ ಹೇಳಿದರು. ವ್ಯಕ್ತಿಗಳಿಗೆ ಕನಸುಗಳನ್ನು ಕೊಡಿ, ಕನಸುಗಳನ್ನು ಕೊಟ್ಟರೆ ಅವ್ನು ನಡೀಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಬಹಳ ಸುಂದರವಾಗಿ ಗಿರೀಶ್ ಕಾರ್ನಾಡ್ ಹೇಳಿದ್ದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ತುಂಬಾ ಜನ ಉಲ್ಲೇಖ ಮಾಡ್ತಾರೆ. ಇವತ್ತು ಹೆಚ್ಚು ಹೆಚ್ಚು ಸಬ್ಸಿಡಿಗಳನ್ನ ಕೊಟ್ಟು ಜನರನ್ನ ಅವಲಂಬಿಸಾಗಿರುವಂಥದ್ದು ಕೂಡ ಕನಸುಗಳಿಲ್ಲದಂತ ದಾರಿಗಳಲ್ಲಿ ಅವರನ್ನ ಪ್ರಚೋದಿಸುವಂತಾಗುವ ರೀತಿಯಲ್ಲಿ ಸರ್ಕಾರ ನಡ್ಕೊಳ್ತಾ ಇರುವಂತದ್ದು ಒಂದು ಮರುಚಿಂತನೆಗೆ ಒಳಗಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯ ಮನೆ ಸಭಾಧ್ಯಕ್ಷರೇ, ಕೃಷ್ಣ ಬೈರೇಗೌಡ ಒಂದು ನಿಮಿಷ. ಇವರು ಸಬ್ಸಿಡಿ ಬಗ್ಗೆ, ಗ್ಯಾರಂಟಿ ಬಗ್ಗೆ ತುಂಬ ವಿವರವಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ನ್ಯೂಸ್ ಪೇಪರಲ್ಲಿ ಓದಿದೆ, ಹಿಮಾಚಲ್ ಪ್ರದೇಶದಲ್ಲಿ ಈ ಗ್ಯಾರಂಟಿಗಳ ಭಾರ, ಸಬ್ಸಿಡಿಗಳ ಭಾರದಿಂದ ಬ್ಯೂರೋಕ್ರಸಿಗೆ 40% ಸಂಬಳ ಕಟ್ ಮಾಡಿ, ಮಿನಿಸ್ಟರ್ಸ್ಗೆ 30% ಸಂಬಳ ಕಟ್ ಮಾಡಿ, ಶಾಸಕರಿಗೆ 20% ಕಡಿಮೆ ಕಟ್ ಮಾಡಿ, ಅದು ಏನು 6 ತಿಂಗಳು ಒಂಥರ ಸಂಬಳ ಕೊಡುವಂಥ ಸ್ಥಿತಿಗೆ ಇವತ್ತು ಹಿಮಾಚಲ್ ಪ್ರದೇಶ ಬಂದಿದೆ. ಇದು ಗ್ಯಾರಂಟಿ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಅದಕ್ಕೋಸ್ಕರ ಓವರ್ ಆಲ್ ಇದರ ಬರ್ಡನ್ ಏನಾಗ್ಬೋದು, ಎಲ್ಲಿ ರೀಚ್ ಆಗ್ಬೋದು ಅನ್ನೋದು ಕೂಡ ನೀವು ಪ್ಯಾರಲಲ್ ಆಗಿ ಒಂದು ಎಸ್ಟಿಮೇಟೋ ಅನಾಲಿಸಿಸ್ ಒಂದು ಸರ್ವೆ ಮಾಡಿಸಿದ್ರೆ ಒಳ್ಳೇದು. 1 ಲಕ್ಷದ ಅಧ್ಯಕ್ಷರ ವಿಚಾರ ಮಾಡೋಣ. ಬಟ್ ಈಗ ನಾನು ಜಸ್ಟ್ ಈಗ ಅಧಿವೇಶನ ಆರಂಭ ಆದ್ಮೇಲೆ ಇವತ್ತೊಂದು GST ಅಧಿಕಾರಿಗಳ ಜೊತೆಗೆ ಇಷ್ಟೊತ್ತು ಕೂತಿದ್ದೆ. ಅಲ್ಲಿ ಕೆಲವು ವಿಷಯ GST ವಿಷಯ ಮಾತಾಡಲಿಕ್ಕೆ. GSTಯಲ್ಲಿ ಒಂದು ಕಲೆಕ್ಷನ್ಸ್ ಅಂತ ಕರಿತೇವೆ, ರಾಜ್ಯದಲ್ಲಿ ಒಟ್ಟು ಸಂಗ್ರಹಣೆ ಎಷ್ಟಾಗಿದೆ ಅಂತ. ಬಟ್ ಸಂಗ್ರಹಣೆ ಆಗಿದ್ದೆಲ್ಲ ನಮಗೆ ಉಳ್ಕೊಳ್ಳೋದಿಲ್ಲ. ಯಾಕೆ ಅಂದರೆ GSTಯಲ್ಲಿ ನಾವು ಸಂಗ್ರಹಣೆ ಮಾಡಿದರೂ ಕೂಡ ಆ ಸೇವೆ ಅಥವಾ ಪದಾರ್ಥ, ಗೂಡ್ಸ್ ಆರ್ ಸರ್ವಿಸ್, ಅದು ಬೇರೆ ರಾಜ್ಯದಲ್ಲಿ ಬಳಕೆ ಆದರೆ ನಾವು ಸಂಗ್ರಹಣೆ ಮಾಡಿದ್ದನ್ನ ಅವ್ರಿಗೆ ತೆರಿಗೆನ ಅವ್ರಿಗೆ ಕೊಡಬೇಕಾಗತ್ತೆ. ಇದನ್ನ ಸೆಟಲ್ಮೆಂಟ್ ಅಂತ ಕರಿತೇವೆ. IGST ಮುಖಾಂತರ ಸೆಟಲ್ಮೆಂಟ್ ಮಾಡ್ಕೋತೇವೆ. ಆದರೆ ಈ ಸೆಟಲ್ಮೆಂಟ್ಗಿಂತ ಮೊದಲು ಕಲೆಕ್ಷನ್ ಅಂದರೆ ನಮ್ಮ ಎಕಾನಮಿಯ ರಿಫ್ಲೆಕ್ಷನ್ ಕಲೆಕ್ಷನ್ ಅಲ್ಲಿ ಕಾಣುತ್ತೆ. ಎಕನಾಮಿಕ್ ಆಕ್ಟಿವಿಟಿಯ ಪ್ರತಿಬಿಂಬ ವಸೂಲಾತಿಯಲ್ಲಿ ಕಾಣುತ್ತೆ. ಸೊ ದೇಶದಲ್ಲಿ ಅತಿ ಹೆಚ್ಚು ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11%. ಮಹಾರಾಷ್ಟ್ರಗಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ. GST ಕಲೆಕ್ಷನ್ ಅಲ್ಲಿ ಹೈಯೆಸ್ಟ್ ಗ್ರೋತ್ ರೇಟು ಕರ್ನಾಟಕದಲ್ಲಿ ಇದೆ, 11% ಹೈಯೆಸ್ಟ್ ಗ್ರೋತ್ ರೇಟ್. ಒಂದು ತಮ್ಮ ಮಾಹಿತಿಗೆ. ಎರಡನೇದು ಕೂಡ ತಮಗೆ ಹೇಳುವಂತಹದ್ದು, ಪರ್ ಕ್ಯಾಪಿಟಾ ಇನ್ಕಮ್ ದೇಶದಲ್ಲಿ ತಲೆ ಆದಾಯ ತಗೊಂಡ್ರೆ ತಲೆ ಆದಾಯದಲ್ಲಿ ಕರ್ನಾಟಕ ಇವತ್ತು ನಂಬರ್ 1 ಸ್ಥಾನದಲ್ಲಿ ಇದೆ ದೇಶದಲ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ. ಎಲ್ಲರಿಗೂ ಆದಾಯ ಬರ್ತಾ ಇದೆ ಅಂತ ಹೇಳೋದಿಲ್ಲ, ಬಟ್ ಆವರೇಜ್ ನೋಡಿದಾಗ ಪ್ರಪಂಚದಲ್ಲೇ ಈ ಪರ್ ಕ್ಯಾಪಿಟಾ ಇನ್ಕಮ್ಮು ಆರ್ಥಿಕ ಪ್ರಗತಿ, ಆರ್ಥಿಕ ಸ್ಥಿತಿಗತಿಯ ಒಂದು ಪ್ರತಿಬಿಂಬ. ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಇನ್ ದಿ ಆಬ್ಸೆನ್ಸ್ ಆಫ್ ಎ ಪರ್ಫೆಕ್ಟ್ ಈಕ್ವೇಶನ್ ಆರ್ ಎ ರಿಫ್ಲೆಕ್ಷನ್, ವಿ ಆಲ್ ಯೂಸ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ 2 ಉದಾಹರಣೆ. ಒಂದು, GST ಬೆಳವಣಿಗೆ ದರ ನೋಡಿದಾಗ ಕರ್ನಾಟಕ ಕಲೆಕ್ಷನ್ ಅಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಎರಡನೇದು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದಾಗ್ಲೂ ಇದೆ. ಆದ್ರೆ ತಾವು ಹೇಳ್ತಾ ಇದ್ದೀರಾ ಭವಿಷ್ಯದಲ್ಲಿ ಇದರ ಏನಾಗ್ಬಹುದು ಅನ್ನೋದನ್ನ ವಿಚಾರ ಮಾಡಿ ಅಂತ. ಖಂಡಿತ ಇದ್ರ ಬಗ್ಗೆ ಇದೆ, ಬಟ್ ಕರ್ನಾಟಕ ಎಕಾನಮಿ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ನಾವು ಈಗ ಈ ರೇಟ್ಗಳನ್ನೆಲ್ಲ
ಕೇಂದ್ರ ಸರ್ಕಾರ GST ಅಲ್ಲಿ ಬದಲಾವಣೆ ಮಾಡಿದ ಮೇಲೆ ಎಲ್ಲ ರಾಜ್ಯಗಳಲ್ಲೂ ಆದಾಯ ಕುಸಿತ ಆಯಿತು, ನಮ್ಮಲ್ಲೂ ಕುಸಿತ ಆಯಿತು. ಆದರೆ ಅದರಲ್ಲೂ ಕೂಡ ಕರ್ನಾಟಕ ಪರ್ಫಾರ್ಮ್ಡ್ ಬೆಟರ್ ದೆನ್ ಅದರ್ ಸ್ಟೇಟ್ಸ್ ಡಿಸ್ಪೈಟ್ ಎ ಶಾಕ್. ಸೊ ಇವೆಲ್ಲ ಕೆಲವು ಅನೆಕ್ಡೋಟಲ್ ಉದಾಹರಣೆಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ದೀಸ್ ಆರ್ ಆಲ್ ರಿಫ್ಲೆಕ್ಷನ್ಸ್ ಆಫ್ ದಿ ಸ್ಟ್ರೆಂತ್ ಆಫ್ ಕರ್ನಾಟಕ ಎಕಾನಮಿ. ಸೊ ನಮ್ಮದು ಎಕಾನಮಿ ಬೇರೆ ರಾಜ್ಯಗಳಿಗಿಂತ ಚೆನ್ನಾಗಿದೆ ಅನ್ನೋದಕ್ಕೆ. ಬಟ್ ನಾವು ಮಿಡ್ ಟರ್ಮ್ ಫಿಸ್ಕಲ್ ಫೋರ್ಕಾಸ್ಟಿಂಗು ಮಾಡಿದ್ದೇವೆ. ನಿಮಗೂ ಗೊತ್ತು, ಕಾನೂನು ಪ್ರಕಾರ ಕಡ್ಡಾಯವಾಗಿ ನಾವು ಮಿಡ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತನ್ನು ಅಸೆಸ್ ಮಾಡಬೇಕು, ಲಾಂಗ್ ಟರ್ಮ್ ಫಿಸ್ಕಲ್ ಸ್ಟ್ರೆಂತ್ ಅಸೆಸ್ ಮಾಡಬೇಕು. ಅದೆಲ್ಲವರ ಕಡೆಗೂ ಕೂಡ ವಿ ಆರ್ ಮೈಂಡ್ಫುಲ್ ಆಫ್ ದ challenges in the future, but we are maintaining the balance also, fiscal balance and fiscal health of Karnataka also, Adhyaksha. ಮೊನ್ನೆ ಅಧ್ಯಕ್ಷೆ, ನಾನು ಏನು ಹೇಳ್ತಾ ಇದ್ದೆ ಅಂತ ಕೇಳಿದ್ರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವೆಲ್ಲರೂ, ನಾವು ನೀವು ಅಂತೇನಿಲ್ಲ, ಎಲ್ಲರೂ ಕರ್ನಾಟಕದಲ್ಲಿ ವಿಪುಲವಾದಂಥ ಅವಕಾಶಗಳಿದೆ, ಅಣೆಕಟ್ಟೆಗಳಿದೆ, ಏರ್ಪೋರ್ಟ್ಗಳಿದೆ, ಕೈಗಾರಿಕೆಗಳು ಬರ್ತಾ ಇದೆ, ಹಿಂಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀವಿ. ತನ್ನ ಬಜೆಟ್ನಲ್ಲಿ 14% ಸಬ್ಸಿಡಿಗೆ ನಾವು ಖರ್ಚು ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲರೂ ಒಂದು ಕಡೆ ಇದರ ದೂರಗಾಮಿ ಆಲೋಚನೆಗಳನ್ನು ಇವತ್ತು ಸರ್ಕಾರ ಮಾಡಲೇಬೇಕು. ಸೊ ಈ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಹೇಳಿದ್ದು, ಸಬ್ಸಿಡಿ ಎನ್ನುವಂಥದ್ದು ಬಡವನ ಕಣ್ಣೀರು ಒರೆಸಬೇಕೇ ವಿನ ಚುನಾವಣೆಯ ವಸ್ತು ಆಗಬಾರ್ದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಬಹಳ ಅಗತ್ಯ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮಾನ್ಯ ಸದಸ್ಯರು ಒಪ್ಪಿದ್ರೆ ಒಂದು ನಿಮಿಷ, ರಾಜಕೀಯಕ್ಕಲ್ಲ. ನಾವೆಲ್ಲ ಮಾನ್ಯ ಅಧ್ಯಕ್ಷರೇ ಸಬ್ಸಿಡಿ ಅಂತ ಅದನ್ನ ಎಲ್ಲೋ ಒಂದು ಕಡೆ ತುಚ್ಛೀಕರಣ ಮಾಡೋದು, ವಿಲನೈಸ್ ಮಾಡೋದು, ಇದು ವ್ಯಾಪಕವಾಗಿ ಇದೆ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಕೂಡ. ಈಗೇನು ನಾನು ಪಾಂಡಿತ್ಯ ಪ್ರದರ್ಶನ ಅಂತ ದಯವಿಟ್ಟು ತಿಳಿಬೇಡಿ. ಈಗ 150 ವರ್ಷ ಆರ್ಥಿಕ ಚಿಂತನೆಯನ್ನ ನೋಡಿದಾಗ ಎರಡು ಆರ್ಥಿಕ ಅಪ್ರೋಚಸ್ ಕಾಣುತ್ತೆ. ಒಂದು ಸಪ್ಲೈ ಸೈಡ್ ಎಕನಾಮಿಕ್ಸ್ ಅಂತ ಕರಿತೇವೆ, ಅಂದ್ರೆ ಉತ್ಪಾದನೆ ಮಾಡೋರ್ಗೆ, ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋರ್ಗೆ ಸಹಾಯ ಮಾಡುವಂತಹದ್ದು. ಇನ್ನೊಂದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್, ಅಂದ್ರೆ ಯಾರು ಖರೀದಿ ಮಾಡೋರಿದ್ದಾರಲ್ಲ, ಸಾಮಾನ್ಯ ಜನ, ಅವರಿಗೆ ನಾವು ಸಪೋರ್ಟ್ ಮಾಡುವಂತಹದ್ದು. ಈಗ ಉತ್ಪಾದನೆ ಸೈಡ್ ಅಂತ ಹೇಳಿದ್ರೆ ನೀವು ಅವ್ರಿಗೆ ಟ್ಯಾಕ್ಸ್ ಕನ್ಸೆಷನ್ಸ್ ಕೊಡ್ತೀರಾ, ಸೊ ದಟ್ ಅವ್ರಿಗೆ ಸೇವಿಂಗ್ಸ್ ಜಾಸ್ತಿ ಆಗಿ ಅವರೇನೋ ರೀಇನ್ವೆಸ್ಟ್ ಮಾಡ್ತಾರೆ. ಸೊ ದಟ್ ಈಸ್ ಸಪ್ಲೈ ಸೈಡ್ ಎಕನಾಮಿಕ್ಸ್, ಅವ್ರಿಗೆ ಸಪೋರ್ಟ್ ಮಾಡುವಂಥದ್ದು. ಡಿಮ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಜನಗಳಿಗೆ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನ ಕೊಟ್ಟು ಅವರ ಜೀವನ ನಡೆಸಲಿಕ್ಕೆ ಸಪೋರ್ಟ್ ಮಾಡುವಂತಹದ್ದು. ಅದರಿಂದ ಎಕನಾಮಿಕ್ ಆಕ್ಟಿವಿಟಿಯನ್ನ ಉತ್ತೇಜನ ಮಾಡ್ತಕ್ಕಂಥ ಸ್ಪರ್ರಿಂಗ್ ಎಕನಾಮಿಕ್ ಆಕ್ಟಿವಿಟಿ by putting more resources in the hands of the consumers. ಇದು ಡಿಮ್ಯಾಂಡ್ ಸೈಡ್ ಎಕನಾಮಿಕ್ಸ್. ಒಬ್ಬ ವ್ಯಕ್ತಿ ಕೈಗೆ ನಾವು ₹1 ಕೊಟ್ರೆ ಅದು ಕನಿಷ್ಠ 5 ಬಾರಿ ಮರುಬಳಕೆ ಆಗುತ್ತೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಕರಿತೇವೆ. ₹1 ನಾವು ಒಬ್ಬರ ಕೈಗೆ ಕೊಟ್ರೆ 5 ಟೈಮ್ಸ್ ಅದು ರೊಟೇಟ್ ಆಗುತ್ತೆ. ಅದರಿಂದನೇ ಎಕನಾಮಿಕ್ ಆಕ್ಟಿವಿಟಿ ಬೆಳೆಯುತ್ತೆ. ಹೇಗೆ ಅಂದ್ರೆ 5 ಟೈಮ್ಸ್ ಅದು ಟ್ರಾನ್ಸಾಕ್ಷನ್ ಆದ್ರೆ ಅಷ್ಟು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಾಗ ಆಟೋಮ್ಯಾಟಿಕಲಿ ಅದು ಪ್ರೊಡಕ್ಷನ್ಗೂ ಕೂಡ ಬೂಸ್ಟ್ ಆಗುತ್ತೆ. ನೀವು ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡದೆ ಬರೀ ಸಪ್ಲೈ ಸೈಡ್ ಅವ್ರಿಗೆ ನೀವು ಏನೇ ಸಪೋರ್ಟ್ ಕೊಟ್ಟರು ಕೂಡ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಬೇಕು, ಡಿಮ್ಯಾಂಡ್ ಇರಬೇಕು. ಸೊ ಹಾಗಾಗಿ ಈ ಸಬ್ಸಿಡಿ ಅಂತ ನಾವೇನ್ ಕರಿತೇವೆ, ಅದನ್ನ ನಾವು ಯಾರು ಬಾಟಮ್ ಆಫ್ ದ ಪಿರಮಿಡ್ ಇದ್ದಾರೆ ಸೊಸೈಟಿಯಲ್ಲಿ, ಯಾರು ದಿನನಿತ್ಯ ಜೀವನ ನಡೆಸಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ, ದುಡಿಮೆ ಮಾಡಿದ್ರೂ ಕೂಡ ಜೀವನ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಳೀಲಿಕ್ಕೆ ಸಾಕಾಗ್ತಾ ಇಲ್ಲ ಅವ್ರಿಗೆ, ಅವರ ಕೈಗೆ ಕೊಡೋದ್ರಿಂದ ಏನಾಗುತ್ತೆ, ನಾವು ಕೊಡುವಂತ ಪ್ರತಿಯೊಂದು ರೂಪಾಯಿಯೂ ಕೂಡ ನಾಳೆ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಸೇವಿಂಗ್ ಕೆಪಾಸಿಟಿ ಇಲ್ಲ. ನಾವು ಕೊಟ್ಟಿದ್ದ ದುಡ್ಡನ್ನ ತೆಗೆದು ಅಕೌಂಟ್ ಅಲ್ಲಿ ಇಟ್ಕೊಳಕ್ ಆಗಲ್ಲ, ಅವ್ರು ಖರ್ಚು ಮಾಡಲೇಬೇಕು. ಪ್ರತಿಯೊಂದು ದುಡ್ಡು ಕೂಡ ಇಟ್ ಕಮ್ಸ್ ಬ್ಯಾಕ್ ಇನ್ ಟು ದ ಎಕಾನಮಿ. ಸೊ ನಾವು ಅವ್ರ ಕೈಗೆ ಕೊಡ್ತಾ ಇರೋದು ಎಕನಾಮಿಕ್ ಆಕ್ಟಿವಿಟಿಯನ್ನ ಮತ್ತೆ ಸ್ಟ್ರೆಂಥನ್ ಮಾಡುತ್ತೆ, ಸ್ಪರ್ ಮಾಡುತ್ತೆ, ಅದರಿಂದ ಎಕಾನಮಿ ಸಸ್ಟೈನ್ ಆಗುತ್ತೆ. ಸೊ ಇದು ಹಳೇದು 100 ವರ್ಷ ಹಿಂದೆ ಕೇನ್ಸಿಯನ್ ಎಕನಾಮಿಕ್ಸ್. ಇದು ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಡಿಪ್ರೆಷನ್ ಆಗಿದೆ ಆ ಎಲ್ಲಾ ದೇಶಗಳು ಕೂಡ
ಈ ಡಿಮ್ಯಾಂಡ್ ಸೈಡ್ ಅನ್ನ ಸ್ಟ್ರೆಂಥನ್ ಮಾಡಿ ಅದರ ಮುಖಾಂತರ ಡಿಪ್ರೆಷನ್ ಇಂದ ಹೊರಗೆ ಬಂದಿದ್ದಾರೆ. ಸೊ ಇಟ್ ಈಸ್ ಅ ಶೂರ್ ಶಾರ್ಟ್ ಎಕನಾಮಿಕ್ ಅಪ್ರೋಚ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ನಾವು ಮಾಡ್ತಾ ಇರೋದನ್ನ ದಯವಿಟ್ಟು ಪಾರ್ಟ್ ಆಫ್ ಇಟ್ ಸಬ್ಸಿಡಿ ಅಂತ ಕರೀರಿ, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ಆದರೆ ಹೋಲಿಸ್ಟಿಕಲಿ ಅರ್ಥ ಮಾಡ್ಕೊಳ್ಳುವಾಗ ಇಟ್ ಈಸ್ ಬಡವರ ಕೈಗೆ ದುಡ್ಡು ಕೊಟ್ರೆ ಅದು ನೇರವಾಗಿ ಮಾರ್ಕೆಟ್ಗೆ ಎಂಟರ್ ಆಗುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಬೆಳೆಯುತ್ತೆ, ಮಾರ್ಕೆಟ್ ಆಕ್ಟಿವಿಟಿ ಜಾಸ್ತಿ ಆದರೆ ಎಕಾನಮಿ ತಾನಾಗಿ ವೃದ್ಧಿ ಆಗುತ್ತೆ. ಎಕನಾಮಿಕ್ ಡಿಮ್ಯಾಂಡ್ ಬಂದಾಗ ಸಪ್ಲೈ ಮಾಡೋರು ಬಂದೇ ಬರ್ತಾರೆ. ನೀವು ಉದ್ಯಮಿಗಳಿಗೆ ಟ್ಯಾಕ್ಸ್ ಬ್ರೇಕ್ ಕೊಟ್ಟು ಅವ್ರು ಸೇವಿಂಗ್ ಮಾಡಿದ್ರೆ ಎಲ್ಲಿ ಡಿಮ್ಯಾಂಡ್ ಇಲ್ಲದೆ ಇದ್ರೆ ಅವ್ರು ರೀಇನ್ವೆಸ್ಟ್ ಮಾಡ್ತಾರಾ? ಫ್ಯಾಕ್ಟ್ರಿ ಸೆಟಪ್ ಮಾಡ್ತಾರೆ. ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕಾದ್ರೆ ಡಿಮ್ಯಾಂಡ್ ಇರಬೇಕಲ್ಲ ಫಸ್ಟು. ಸೊ ಡಿಮ್ಯಾಂಡ್ ಇದ್ದಿದ್ದ ಕಡೆ ಆಟೋಮ್ಯಾಟಿಕಲಿ ಇನ್ವೆಸ್ಟ್ಮೆಂಟ್ ಬರುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಇದು ದಿಸ್ ಇಸ್ ಅವರ್ ಅಪ್ರೋಚ್. ನಾನು ಸುರೇಶ್ ಕುಮಾರ್ 5 ನಿಮಿಷ ಅಧ್ಯಕ್ಷರು ಸುನಿಲ್ ಕುಮಾರ್ ಸಾರಿ ಒಂದೇ ನಿಮಿಷ. ಕೃಷ್ಣ ಅವರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಕೊಡ್ತಾ ಇದ್ದೀರಿ, ಬಡವ್ರಿಗೆ ಹೋಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ ಅಂತ. ನೀವು ಸ್ಕೀಮ್ಸ್ ಕೊಡೋದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈಗ ರೈತರು ಕೊಡ್ತೀರಿ ಸ್ಕೀಮ್ಸ್, ಆಹಾರ ಉತ್ಪಾದನೆ ಜಾಸ್ತಿ ಆಗ್ತೈತೆ. ಯಾವುದೋ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ನಾವು ಹೆಲ್ಪ್ ಮಾಡ್ತೀರಿ, ನಮ್ಮ ಇಂಡಸ್ಟ್ರಿಯಲ್ಲಿ ಗ್ರೋತ್ ಆಗುತ್ತೆ. ಈ ತರ ಗ್ರೋತ್ ಆಗುವಂತ ಕಡೆ ನಾವು ಕೊಡುವಂತ ಸಬ್ಸಿಡಿ ಅದು ನಮ್ಮ ರಾಜ್ಯದ ಬೆಳವಣಿಗೆಗೂ ಹೆಲ್ಪ್ ಆಗ್ತೈತೆ. ಆದ್ರೆ ನೀವು ಏನ್ ಹೇಳಿದ್ರೆ ಅದು ನಾವು ಯಾರಿಗೋ ಏನೋ ಬಡವರಿಗೆಲ್ಲ ಕೊಡ್ತಾ ಇದ್ದೀರಿ ಅಂತ, ಬೇಡ ಅಂತ ಹೇಳಲ್ಲ ನಾವು, ಕೊಡಬೇಡಿ ಅಂತ. ಒಂದು ಗಾದೆ ಇದೆ, ನೀವು ದಿನ ಒಬ್ಬರಿಗೆ ಮೀನ್ ಕೊಡೋದ್ ಬದಲು ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ಹೇಳಿರೋದು ಪೂರ್ವಿಕರು ನಮಗೆ. ದಿನ ಒಂದೊಂದು ಮೀನ್ ಕೊಟ್ಟು ಅವರು ನಿಮ್ಮನ್ನ ಡಿಪೆಂಡ್, ದಿನ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಬೇಕು. ಅವರು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಅದ್ರ ಬಿಟ್ಬಿಟ್ಟು ಆ ಮೀನ್ ಹಿಡಿಯೋದನ್ನ ಕಲ್ಸ್ಕೊಡಿ ಅಂತ ನಮ್ಮ ಪೂರ್ವಿಕರು ಹೇಳಿರೋದು. ಆ ತರದ ಒಂದು ಕೆಲಸವನ್ನ ಕೊಡ್ಬೇಕು ಅವ್ರಿಗೆ. ಅದು ಬಿಟ್ಬಿಟ್ಟು ನೀವು ಕೊಡ್ತೀನಿ ಅಂತ ಹೇಳಿದ್ರೆ ನೀವು ಡಿಪೆಂಡೆಂಟ್ ಮಾಡ್ತಾ ಇರ್ತೀರಾ. ಡಿಪೆಂಡೆಂಟ್ ಯಾರು? ಈಗ ವಿದ್ಯಾಭ್ಯಾಸ ಕೊಡಬೇಕು, ಹೆಲ್ತ್ ಕೊಡಬೇಕು, ನಮ್ಮ ಸೆಕ್ಟರ್ಸ್ ಬಹಳ ಇದೆ. ಆರೋಗ್ಯ ಕೊಡಬೇಕು, ಏನ್ ಕೊಡ್ತಾ ಇದ್ದೀರಾ ನೀವು? ಆರೋಗ್ಯಕ್ಕೆ ಕಟ್ ಮಾಡಿದ್ದೀರಾ 30% ಹಣ ಕೊಡೋದನ್ನ. ಈಗ ವಿದ್ಯಾಭ್ಯಾಸಕ್ಕೆ ಕೊಡೋದು, ಎಜುಕೇಶನ್ಗೆ 20% ಕಟ್ ಮಾಡಿದ್ದೀರಾ ನೀವು. ನೀವೆಲ್ಲ ಈ ಯಾವುದು ಕೊಡಬೇಕಾಗಿತ್ತು ನಿಮ್ಮ ಸರ್ಕಾರದ ಡ್ಯೂಟಿ ಇದೆ ಅದನ್ನ ಬಿಟ್ಟುಬಿಟ್ಟು ಓಟ್ಗೋಸ್ಕರ ಕೊಡ್ತಾ ಇರೋದಷ್ಟೇ. ಇದು ನಾವು ಬೇರೆ ಏನ್ ಕ್ಲೈಮ್ ಮಾಡೋ. ನಿಜವಾಗೂ ಯಾರೋ ನಿರ್ಗತಿಕರಿದ್ದಾರೆ ಕೊಡಿ, ಅವ್ರಿಗೆ ಯಾರೋ ಅನಾಥ ಮಕ್ಕಳಿದ್ದಾರೆ ಕೊಡ್ಬೇಕು. ಇಟ್ಸ್ ಎ ಡ್ಯೂಟಿ. ಅದು ಬಿಟ್ಬಿಟ್ಟು ನಿಮ್ ದೃಷ್ಟಿ ಸರಿ ಇಲ್ಲ ಅಂತ ಹೇಳೋದಷ್ಟೇ ನಾವು, ಬೇರೆ ಏನಲ್ಲ. ಕೊಡಬಾರ್ದು ಅಂತಲ್ಲ, ನಿಮ್ ದೃಷ್ಟಿ ಸರಿ ಇಲ್ಲ ಅಂತ. ಮೊನ್ನೆ ಅಧ್ಯಕ್ಷರೇ ಸುನಿಲ್ ಕುಮಾರ್ ಮೊನ್ನೆ ಅಧ್ಯಕ್ಷರೇ ನಾನು ಸಬ್ಸಿಡಿ ಅಥವಾ ಫ್ರೀ ಸ್ಕೀಮಿನ ವಿರೋಧಿ ಅಲ್ಲ, ನಮ್ಮ ಪಾರ್ಟಿಯೂ ಅದರ ವಿರೋಧಿ ಅಲ್ಲ. ನಾನು ಅದಕ್ಕೆ ಅಂತ್ಯೋದಯದ ಕಲ್ಪನೆಯನ್ನ ಆರಂಭದಲ್ಲಿ ಹೇಳಿದ್ದು. ನೀವು ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ ಅಂತ ಹೇಳಿ ದೊಡ್ಡ ಲಾರ್ಜ್ ಸ್ಕೇಲ್ ಅನ್ನ ಮಾಡಿ ಏನು ಹೊರಟು ಇದ್ರ ಅದರ ಅವಾಂತರಗಳು ಬೇರೆ ಬೇರೆ ಕಡೆಗಳಲ್ಲಿ ಅದರ ರಿಫ್ಲೆಕ್ಟ್ ಆಗ್ತಾ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯವನ್ನ ಸಬ್ಸಿಡಿ ರಾಜ್ಯವನ್ನಾಗಿ ಮಾಡಬೇಡಿ, ರಾಜ್ಯವನ್ನ ಅವಕಾಶದ ರಾಜ್ಯವನ್ನಾಗಿ ಮಾಡಿ, ರಾಜ್ಯವನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿ. ರಾಜ್ಯ ಸಬ್ಸಿಡಿ ರಾಜ್ಯ ಆಗಬಾರದು, ರಾಜ್ಯ ಸಾಧನೆಯ ರಾಜ್ಯ ಆಗಬೇಕು ಅಂತೇಳಿ ನಾನು ಹೇಳಲಿಕ್ಕೆ ಕೊಟ್ಟಿದ್ದು. ಆ ಹಿನ್ನೆಲೆಯಲ್ಲಿ 14% ಅನ್ನ ಸಬ್ಸಿಡಿಗೆ ನಾವೇನು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲರೂ ಒಂದ್ಸರಿ ಮರುಚಿಂತನೆ ಮಾಡುವಂತ ಅಗತ್ಯತೆ ಇದೆ. ನೀವು ತಲಾ ಆದಾಯ ಉಳಿದೆಲ್ಲದೂ ಕೂಡ ತಲಾ ಆದಾಯದಲ್ಲಿ ಬೆಂಗಳೂರು ಎಷ್ಟು, ಗುಲ್ಬರ್ಗ ಎಷ್ಟು, ರಾಯಚೂರು ಎಷ್ಟು, ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆ ಆಗಬೇಕು. ಯಾಕೆಂತ ಹೇಳಿದ್ರೆ ನಂಜುಂಡಪ್ಪ ವರದಿ, ಗೋವಿಂದರಾಜ್ ವರದಿ ಇವೆಲ್ಲವೂ ಕೂಡ ಒಂದ್ಸರಿ ಚರ್ಚೆಗೆ ತೆಗೆದುಕೊಳ್ಳೋಣ, ಏನು ತೊಂದರೆ ಇಲ್ಲ. ಮನೆ ಅಧ್ಯಕ್ಷೆ, ನಾನು ಹೇಳಿ ಕೊಟ್ಟಿದ್ದು ಕೊನೆಯದು, ಆದ್ಯತಾ ವಲಯಗಳನ್ನ ಸರ್ಕಾರ ಯಾವ ರೀತಿ ಕಡೆಗಣಿಸ್ತಾ ಬರ್ತಾ ಇದೆ, ಅದರ ದೂರಗಾಮಿ ಪರಿಣಾಮಗಳು ಬೇರೆ ಬೇರೆ ಆಗುತ್ತೆ ಅಂತ ಈ ಹಿಂದೆನೂ ಕೂಡ ಉಲ್ಲೇಖ ಆಗಿತ್ತು. ನೀವು ಬೇರೆ ರಾಜ್ಯಗಳು ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಗ್ರಾಮೀಣ ಅಭಿವೃದ್ಧಿಗೆ ಬೇರೆ ರಾಜ್ಯಗಳು ಎಷ್ಟು ಖರ್ಚು ಮಾಡ್ತಾ ಇದೆ, ನಾವು ಎಷ್ಟು ಖರ್ಚು ಮಾಡ್ತಾ ಇದೀವಿ. ನೀವು ಬಜೆಟ್ನಲ್ಲಿ ಇಟ್ಟಂತ ಹಣ ಖರ್ಚಾಗದಲೇನೆ 3 ಬಜೆಟ್ನಲ್ಲಿ ಅದನ್ನೇ ಹೇಳ್ತಾ ಹೇಗೆ ಬಂದಿದ್ದೀರಿ. ನೀವು ಪ್ರಗತಿ ಪಥ, ಕಲ್ಯಾಣ ಪಥಗಳನ್ನ 2023 ಬಜೆಟ್ ಇಂದನೂ ಹೇಳ್ತಾ ಬಂದಿದ್ದೀರಿ, ಇನ್ನೂ ಟೆಂಡರೇ ಆಗಲಿಲ್ಲ. KPSC ಸ್ಕೂಲ್ಗಳ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. KPSC ಸ್ಕೂಲ್ ಇವತ್ತಲ್ಲ, ಈ ಬಜೆಟ್ ಅಲ್ಲ, ಲಾಸ್ಟ್ 3 years ಬಜೆಟ್ ಅಲ್ಲೂ ಕೂಡ ಹೇಳಿದ್ರಿ. ಇವತ್ತಿನ ತನಕ KPSC ಶಾಲೆಗಳು ಘೋಷಣೆ ಆಯ್ತು, KPSC ಶಾಲೆಗಳಿಗೆ ದುಡ್ಡಲ್ಲಿ ಕೊಟ್ಟಿದ್ದೀರಿ. ಯಾವ KPSC ಶಾಲೆಗಳ ಅನುದಾನ ಕೊಟ್ಟದ ಸ್ಟ್ರೆಂಥನ್ ಮಾಡಿದಿರಿ? ಯಾವ ಹೊಸ ಶಿಕ್ಷಕರ ನೇಮಕಾತಿ ಆಗಿದೆ?
ಆರೋಗ್ಯ ಇಲಾಖೆಗೆ ಹೊಸ ವೈದ್ಯರ ನೇಮಕಾತಿಯೋ ಅಥವಾ ಹೊಸ ಹಾಸ್ಪಿಟ್ಲ್ಗಳು ಎಲ್ಲಿ ಪ್ರಾರಂಭ ಆಗಿದೆ? ಆಸ್ಪತ್ರೆಗಳನ್ನ ಸ್ಟ್ರೆಂಥನ್ ಮಾಡಲಿಕ್ಕೆ ಸರ್ಕಾರ ಏನ್ ಕ್ರಮ ತಗೊಂಡಿದೆ? 3 ಬಜೆಟ್ ನಲ್ಲಿ ಯಥಾ ಪ್ರಕಾರ ಅವತ್ತೇನು ಹೇಳಿದ್ರಿ, ಶಬ್ದಗಳು ಬದಲಾಗಿದೆ, ಅದಕ್ಕೆ ವ್ಯಾಕರಣ ತಜ್ಞ ಅಂತ ಹೇಳಿದ್ದು. ಶಬ್ದಗಳು ಬದಲಾಗಿದೆ, ಆದ್ರೆ ಯೋಜನೆಗಳು ಅಮೌಂಟ್ ಇಟ್ಟಿದಿರಿ, ಇನ್ನು ಟೆಂಡರ್ ಪ್ರಕ್ರಿಯೆಯಲ್ಲಿದೆ, ಕ್ಯಾಬಿನೆಟ್ ಅನುಮೋದನೆಯಲ್ಲಿದೆ, ಆರ್ಥಿಕ ಇಲಾಖೆ ಅನುಮೋದನೆಯಲ್ಲಿದೆ ಅಂತ ಹೇಳ್ತಾ ಒಂದೇ ಯೋಜನೆಯನ್ನ 3 ಬಜೆಟ್ ನಲ್ಲಿ ಹೇಳಿರುವಂತಹ ಉದಾಹರಣೆಗಳು ನನ್ನ ಕಣ್ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಇವತ್ತು ಯೋಜನೆ, ಅನುದಾನ ಮತ್ತು ಅನುಷ್ಠಾನ ಇದು ಒಂದಕ್ಕೊಂದು ಕೊಂಡಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಬಜೆಟ್ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇದೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲನ್ನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬ್ರಾಂಡೆಡ್ ಶಾಲೆಗಳನ್ನು ಹಾಕೊಂಡು ತಿರುಗ್ತಾ ಇದ್ದಾರೆ. ತಿರುಗಿ, ತೊಂದರೆ ಇಲ್ಲ. ನೀವು ಬ್ರಾಂಡೆಡ್ ಶಾಲೆಗಳನ್ನು ಹೆಗಲ ಮೇಲೆ ಹಾಕೊಂಡು ತಿರುಗ್ತಿದ್ದೀರಿ, ಮುಖ್ಯಮಂತ್ರಿಗಳು ರೇಷ್ಮೆ ಶಾಲೆನ ಹೆಗಲ ಮೇಲೆ ಹಾಕೊಂಡು ತಿರುಗ್ತಾ ಇದ್ದೀರಿ. ರಾಜ್ಯದ ಜನರ ಹೆಗಲ ಮೇಲೆ ಸಾಲ ಹಾಕಿದ್ರಿ. 1,32,000 ಕೋಟಿ ಸಾಲವನ್ನ ರಾಜ್ಯ ಜನರ ಹೆಗಲ ಮೇಲೆ ಹಾಕಿ ಈಗ ನಾನು ಅಭಿವೃದ್ಧಿ ಹೊಂದಿರುವಂತ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಂದ್ರೆ ಅದು ಹೆಂಗೆ ನಂಬಲಿಕ್ಕೆ ಸಾಧ್ಯ ಇದೆ? ಇದನ್ನ ಇವತ್ತು ಸರ್ಕಾರ ಸ್ಪಷ್ಟ ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಪರಾಭವ ಸಂವತ್ಸರದಲ್ಲಿ ಈ ಬಜೆಟ್ನ ಅನುಮೋದನೆಯನ್ನು ನೀವು ಕೇಳ್ತಾ ಇದ್ದೀರಿ. ನಾಳೆ ಉತ್ತರ ಕೊಟ್ಟು ಈ ಬಜೆಟ್ಗೆ ಒಪ್ಪಿಗೆಯನ್ನು ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಕೇಳಲಿಕ್ಕೆ ಹೊರಟಿದೆ. ನನಗನ್ಸೋದು ಸದನ ಅನುಮೋದನೆ ಕೊಡೋದಕ್ಕಿಂತ ಮುಂಚೆನೆ ರಾಜ್ಯದ ಜನರ ದೃಷ್ಟಿಯಿಂದ ಈ ಬಜೆಟ್ ಪರಾಭವಗೊಂಡಿದೆ. ರಾಜ್ಯದ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ರಾಜ್ಯದ ಬಜೆಟ್ ಪರಾಭವಗೊಂಡಿದೆ. ನಿರುದ್ಯೋಗಿ ಯುವಕರ ಕನಸಿಗೆ ಇದು ಪರಾಭವಗೊಂಡಿದೆ. ದಲಿತರ ನಿರೀಕ್ಷೆಗಳು ಪರಾಭವಗೊಂಡಿದೆ. ಮಹಿಳೆಯರ ಆಶೋತ್ತರಗಳು ಪರಾಭವಗೊಂಡಿದೆ. ರೈತರ ಭರವಸೆಗಳು ಪರಾಭವಗೊಂಡಿದೆ. ಶಾಸಕರ ವಿಶ್ವಾಸವನ್ನು ಗಳಿಸೋದ್ರಲ್ಲಿ ಈ ಬಜೆಟ್ ಪರಾಭವಗೊಂಡಿರುವಂತದ್ದು. ಇವೆಲ್ಲವೂ ಬಿಡಿ, ರೈತರ ದೃಷ್ಟಿಯಿಂದ ಪರಾಭವ ಆಗಿದೆ, ಮಹಿಳೆಯರ ದೃಷ್ಟಿಯಿಂದ ಪರಾಭವ ಆಗಿದೆ, ಯುವಕರ ದೃಷ್ಟಿಯಿಂದ ಪರಾಭವ ಆಗಿದೆ, ದಲಿತರ ದೃಷ್ಟಿಯಿಂದ ಪರಾಭವ ಆಗಿದೆ, ಶಾಸಕರಿಂದ ಪರಾಭವ, ಎಲ್ಲದು ಬಿಡಿ, ಉಪಮುಖ್ಯಮಂತ್ರಿಗಳ ಪ್ರೀತಿ ಗಳಿಸೋದ್ರಲ್ಲೂ ಕೂಡ ಈ ಬಜೆಟ್ ಪರಾಭವಗೊಂಡಿರುವಂತದ್ದನ್ನು ನಾನು ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇಂಥ ಪರಾಭವಗೊಂಡಿರುವಂತಹ ಬಜೆಟ್ ಅನ್ನ ಇಟ್ಕೊಂಡೇ ನೀವು ಹೋಗ್ತೀರಿ ಅಂತಾದ್ರೆ ಈ ಸದನ ಒಪ್ಪಿಗೆ ಆಗೋದಕ್ಕಿಂತ ಮುಂಚೆನೆ ಜನರಿಂದ ತಿರಸ್ಕಾರ ಆಗಿ ಪರಾಭವಗೊಂಡಿರುವಂತಹ ಬಜೆಟ್ ಇದು. ಈ ಪರಾಭವದ ಬಜೆಟ್ ಮುಂದಿನ ಉಪಚುನಾವಣೆಯಲ್ಲೂ ಕೂಡ ನಿಮಗೆ ಪರಾಭವ ಆಗುತ್ತೆ. ನೀವೇನ್ ಹೇಳ್ತಾ ಇದ್ರಿ, 2033 ನಾವೇ ಬಜೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಈ ಬಜೆಟ್ ಪರಾಭವಗೊಳಿಸುತ್ತೆ ಅನ್ನುವಂತ ಮಾತನ್ನ ಹೇಳಿ ಈಗ ಸದನದ ಒಪ್ಪಿಗೆ ಇಲ್ಲ, ರಾಜ್ಯದ ಜನ ಪರಾಭವಗೊಳಿಸಲಾಗಿದೆ ಮಾತನ್ನು ಮುಗಿಸ್ತೇನೆ. 28 ನಾವೇ ಬರೋದು, 33 ನಾವೇ ಇರ್ತೀವಿ. ನಾರಾಯಣ ಸ್ವಾಮಿ